कालिनः इष्टतां कष्टहर्तुर्न विद्यामान्यान्मुनीन् नमः श्रीगुरुभ्यो नमः हरिः ओम्. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಯದ್ ಬಾಧ್ಯಂ ತನ್ನರ್ಥ ಕ್ರಿಯಾಕಾರಿ ಎಂಬುದಾಗಿ. ಅದಕ್ಕೆ ಈಗ ವಿವರ್ತವಾದಿಗಳು ಅದನ್ನು ಆ ವ್ಯಾಪ್ತಿಗೆ ವ್ಯಭಿಚಾರ ದೋಷವನ್ನು ಹೇಳ್ತಾರೆ. ಏನಂದರೆ ನೀವೇನು ಹೇಳ್ತೀರಿ, ಬಾಧ್ಯವಾದಂಥಕ್ಕೆ ಅರ್ಥಕ್ರಿಯಾಕಾರಿಯೂ ಇಲ್ಲ ಅಂತ ಹೇಳಿದ್ರಿ, ಆದರೆ ಇಲ್ಲಿ ಕಾಣಿಸ್ತಿದೆ ಅರ್ಥಕ್ರಿಯಾಕಾರಿ. ಇಲ್ಲಿ ರಜ್ಜುವಲ್ಲಿ ಭ್ರಮಾತ್ಮಕ ಸರ್ಪವಿದೆ, ಅದರಿಂದ ಭಯಕಂಪಾದಿಗಳು ಹುಟ್ಟಿದೆ. ಆದ್ದರಿಂದಾಗಿ ಬಾಧ್ಯವಾದ ಸರ್ಪದಿಂದ ಭಯಕಂಪಾದಿಗಳ ಅರ್ಥಕ್ರಿಯಾಕಾರಿಯು ಕಾಣಿಸ್ತಿದೆ. ಆದ್ದರಿಂದಾಗಿ ನೀವೇನು ಹೇಳಿದ್ರಿ ಅದು ಕೊಡೋದಿಲ್ಲ ಅಂತ ಹೇಳ್ತೇವೆ. ಈ ರೀತಿಯಾಗಿ ಹೇಳಿದರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಸರ್ಪಭ್ರಮಾದಾವೇಹಿ ಜ್ಞಾನಮಸ್ತೇವ ತಾದೃಶಂ ಎಂಬುದಾಗಿ. ಅಂದರೆ ಸರ್ಪಜ್ಞಾನದಿಂದಲೇ ಅರ್ಥಕ್ರಿಯಾಕಾರಿ ಬರೋದು ಹೊರತು ಬಾಧ್ಯವಾದಂಥ ಸರ್ಪದಿಂದ ಅಲ್ಲ. ಯಾಕಂತಂದರೆ ನಮಗೆ ಈಗ ಲೋಕದಲ್ಲಿ ಬಾಧಕ ಜ್ಞಾನ ಹೇಗೆ ಬರುತ್ತೆ ಅಂದರೆ ನಾಭೂದತ್ರ ಸರ್ಪ ಅಂತಲೇ ಜ್ಞಾನ ಬರೋದು ಹೊರತು ನ ಸರ್ಪ ಜ್ಞಾನ ಅಭೂತ್ ಎಂಬುದಾಗಿ ಜ್ಞಾನ ಬರೋದಿಲ್ಲ. ಆದ್ದರಿಂದಾಗಿ ಸರ್ಪದ ಜ್ಞಾನದಿಂದಲೇ ನಿಮಗೆ ಅರ್ಥಕ್ರಿಯಾಕಾರಿಯು ಉಂಟಾಗೋದು ಅಂತ ಆ ಜ್ಞಾನವು ಸತ್ಯವಾಗಿದೆ. ಮತ್ತು ಇಲ್ಲಿ ಭ್ರಮೆ ಅಂದರೆ ಏನಂತ ಕೇಳಿದರೆ ಅಲ್ಲಿ ವಿಷಯದ ವಿಪರೀತ ಜ್ಞಾನವೇ ಭ್ರಮೆ ಅಂತ ನಾವು ಹೇಳ್ತೇವೆ. ಹಾಗಾದರೆ ನೀವು ಜ್ಞಾನವನ್ನು ಒಪ್ತೀರಾ, ಸರ್ಪದ ಜ್ಞಾನವನ್ನೇ ಅರ್ಥಕ್ರಿಯಾಕಾರಿ ಹೇಳ್ತೀರಾ ಅಂತಂದರೆ ಹೌದು, ತದೇವ ಅರ್ಥಕ್ರಿಯಾಕಾರಿ ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಯಾಕಂದರೆ ಸತ್ಯಸರ್ಪ ಇಲ್ಲಿ ಇದ್ದಾಗ ಜ್ಞಾನದ ಅಭಾವದಲ್ಲಿ ನಿಮಗೆ ಭಯಕಂಪಾದಿಗಳು ಹುಟ್ಟೋದಿಲ್ಲ. ಮತ್ತು ಸರ್ಪ ಇಲ್ಲದೇ ಇರುವ ಸ್ಥಳದಲ್ಲಿ ಸರ್ಪದ ಜ್ಞಾನ ಬಂದರೆ ಅಲ್ಲಿ ಭಯಕಂಪಾದಿಗಳು ಹುಟ್ಟುತ್ತೆ. ಆದ್ದರಿಂದಾಗಿ ನೀವು ಸರ್ಪ ಜ್ಞಾನದಿಂದಲೇ ಅರ್ಥಕ್ರಿಯಾಕಾರ್ಯವನ್ನು ಹೇಳಬೇಕು. ಮತ್ತು ಹಾಗಾದರೆ ಸರ್ಪದ ಕಾರ್ಯ ಏನು ಅಂತ ಕೇಳಿದರೆ ಅಭಿಸರ್ಪನ ಅಭಿದಂಶನವೇ ಅದರ ಕಾರ್ಯ ಹೊರತು ಭಯಕಂಪಾದಿಗಳನ್ನು ಹುಟ್ಟಿಸೋದಲ್ಲ ಅಂತಲೇ ಹೇಳ್ತೇವೆ. ಅದಕ್ಕೆ ಅವರು ಆಕ್ಷೇಪ ಮಾಡ್ತಾರೆ, ಅಲ್ಲ ಹಾಗಾದರೆ ನೀವು ಈಗ ಭಯಕಂಪಾದಿಗಳು ಹುಟ್ಟೋದು ಯಾವುದರಿಂದ, ಅದಕ್ಕೆ ಕಾರಣ ಯಾವುದು ಅಂತ ಹೇಳ್ತೀರಾ? ಜ್ಞಾನ ಮಾತ್ರ ಅಂತ ಹೇಳ್ತಿರೋ ಅಥವಾ ವಿಷಯವಚ್ಛಿನ್ನ ಅಂತ ಹೇಳ್ತಿರೋ ಅಂತ ಹೇಳಿದರೆ, ಒಂದು ವೇಳೆ ನೀವು ಜ್ಞಾನ ಮಾತ್ರ ಅಂತ ಹೇಳಿದರೆ ಆವಾಗ ಹೇಗೆ ಸರ್ಪಜ್ಞಾನದಿಂದ ನಿಮಗೆ ಭಯಕಂಪಾದಿಗಳು ಹುಟ್ಟೋತೋ ಹಾಗೆ ಘಟಾದಿ ಜ್ಞಾನದಿಂದಲೂ ಕೂಡ ಭಯಕಂಪಾದಿಗಳು ಹುಟ್ಟಬೇಕಾಗುತ್ತೆ. ಇಲ್ಲ ವಿಷಯವಚ್ಛಿನ್ನ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ ಅಲ್ಲಿ ವಿಷಯವಾದಂಥ ಸರ್ಪ ಅಂತ ಹೇಳ್ತಿರೋ ಅಥವಾ ವಿಷಯವಚ್ಛಿನ್ನವಾದಂಥ ರಜ್ಜು ಅಂತ ಹೇಳ್ತಿರೋ? ವಿಷಯ ಅಂತ ರಜ್ಜು ಅಂತ ಹೇಳ್ತಿರೋ? ಒಂದು ವೇಳೆ ರಜ್ಜು ಅಂತ ಹೇಳ್ತೀರಂತಾದರೆ ರಜ್ಜು ಅಂತ ಜ್ಞಾನ ಬಂದಾಗಲೂ ಕೂಡ ಅಲ್ಲಿ ಭಯಕಂಪಾದಿಗಳು ಹುಟ್ಟಬೇಕಾಗಿತ್ತು, ಆದರೆ ಇಲ್ಲಿ ಹುಟ್ಟೋದಿಲ್ಲ. ಆದ್ದರಿಂದಾಗಿ ಇಲ್ಲಿ ಜ್ಞಾನದಿಂದ ಮಾತ್ರನೂ ಅಲ್ಲ ಅಥವಾ ವಿಷಯವಚ್ಛಿನ್ನೂ ಅಲ್ಲ, ಇಲ್ಲಿ ಸರ್ಪಜ್ಞಾನದಿಂದ ಮಾತ್ರನೇ ಭಯಕಂಪಾದಿಗಳು ಹುಟ್ಟೋದು ಅಂತ ಹೇಳಬೇಕು. ಯಾಕಂತಂದರೆ ಇಲ್ಲಿ ನಿಯಮ ಏನಿದೆ ಅಂದರೆ ಯದವಚ್ಛಿನ್ನಸ್ಯ ಯದ್ಭವತಿ ತದವಚ್ಛೇದಕಸ್ಯಾಪಿ ಭವತಿ ಅಂತ ಇದೆ. ಒಂದು ವೇಳೆ ಅವಚ್ಛಿನ್ನವಾದಂಥ ನೀವು ಸರ್ಪಜ್ಞಾನದಿಂದ ನೀವು ಭಯಕಂಪಾದಿಗಳು ಹುಟ್ಟುತ್ತೆ ಅಂತ ಹೇಳಿದರೆ ಅವಚ್ಛೇದಕವಾದಂತಹ ಸರ್ಪದಿಂದಲೂ ಹುಟ್ಟಲಿ ಅಂತ ಆಗಬೇಕಾಗುತ್ತೆ. ಅಸತ್ಯಕ್ಕೆ ಕಾರಣ ಬಾಧ್ಯಕ್ಕೆ ಅರ್ಥಕ್ರಿಯಾಕಾರಿ, ಅದರಿಂದ ಬಾಧ್ಯವಾದಂಥದಿಂದನೇ ಅರ್ಥಕ್ರಿಯಾಕಾರಿ ಹುಟ್ಟಬೇಕಾಗುತ್ತೆ ಅಂತ ಹೇಳಬೇಕು ಅಂತ ಹೇಳಿದರೆ ಅದಕ್ಕೆ ಮತ್ತೆ ನಾವು ಹೇಳ್ತೇವೆ ಇಲ್ಲ, ಈ ರೀತಿಯಾಗಿ ಹೇಳಿಕ್ಕೆ ಬರಲ್ಲ. ಯಾಕಂತಂದರೆ ನಮಗೆ ಕೆಲವರ ಪಕ್ಷ ಏನಂತಂದರೆ ಸರ್ಪವು ಭಯಕಂಪಾದಿಗಳನ್ನು ಹುಟ್ಟಿಸೋದಲ್ಲ. ಸರ್ಪ ಏನು ಮಾಡುತ್ತೆ ಅಂದರೆ ಸರ್ಪದ ಕಾರ್ಯ ಏನಂತಂದರೆ ಸರ್ಪಜ್ಞಾನದಿಂದ ಇತರ ಘಟಾದಿ ಜ್ಞಾನವು ವ್ಯಾವರ್ತನೆ ಮಾಡೋದೇ ಅದರ ಕೆಲಸ. ಜ್ಞಾನದಿಂದ ವ್ಯಾವರ್ತನೆ ಮಾಡುತ್ತೆ. ಮತ್ತು ಸರ್ಪಜ್ಞಾನವು ಘಟಾದಿ ಭಯಕಂಪಾದಿಗಳನ್ನು ಹುಟ್ಟಿಸುತ್ತೆ ಅಂತ ಹೇಳಬೇಕು. ಯಾಕಂತಂದರೆ ಉದಾಹರಣೆಗೆ ಇಲ್ಲಿ ಕುರುಣಾಂ ಕ್ಷೇತ್ರೇ ವಸತಿ ಗುರುಣಾಂ ಟೀಕಾಯಂ ಪಠಿತಿ ಅಂತ ಇದ್ದಾಗ ಇಲ್ಲಿ ಒಂದು ವೇಳೆ ಕ್ಷೇತ್ರೇ ವಸತಿ ಮಾತ್ರ ಅಂತ ಹೇಳಿದರೆ ಅಲ್ಲಿ ಯಾವ ಕ್ಷೇತ್ರವು ಯಾವ ಟೀಕಾ ಅಂತ ಪ್ರಶ್ನೆ ಬರುತ್ತೆ. ಆದ್ದರಿಂದ ಈ ಕುರುಣಾಂ ಕ್ಷೇತ್ರೇ ವಸತಿ ಅಂತ ಹೇಳಿದಾಗ ಆ ಕುರು ಶಬ್ದವು ಇತರ ಕ್ಷೇತ್ರದಿಂದ ಈ ಕ್ಷೇತ್ರವನ್ನು ವ್ಯಾವರ್ತನೆ ಹೇಗೆ ಮಾಡುತ್ತೋ ಹಾಗೆ ಇಲ್ಲಿ ಸರ್ಪವು ಕೂಡ ವಸ್ತುತಃ ಇಲ್ಲಿ ವಿಷಯದಲ್ಲಿ ವಸನ ಕ್ರಿಯಾದಲ್ಲಿ ಇಲ್ಲಿ ಕುರುಗಳಿಗೆ ಏನು ಸಂಬಂಧ ಇಲ್ಲ, ಆದರೂ ಅದು ವ್ಯಾವರ್ತನೆ ಮಾಡೋದು ಅದರ ಧರ್ಮ ಅಂತ ಹೇಳ್ತೇವೆ. ಆದ್ದರಿಂದಾಗಿ ಅದರಂತೆ ಸರ್ಪವು ಇತರ ವ್ಯಾವೃತ್ತಿಯನ್ನಷ್ಟೇ ಮಾಡುತ್ತದೆ, ವ್ಯಾವರ್ತನೆ ಅಷ್ಟೇ ಮಾಡುತ್ತೆ ಹೊರತು ಭಯಕಂಪಾದಿಗಳನ್ನು ಹುಟ್ಟಿಸೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಈ ರೀತಿಯಾಗಿ ಹೇಳಿ ಬರಲ್ಲ. ಒಂದು ವೇಳೆ ಈ ರೀತಿಯಾಗಿ ಹೇಳಿದರೆ
ಬಾಧ್ಯವಾದಂಥ ಸರ್ಪದಿಂದ ವ್ಯಾವರ್ತಕ ಎಂಬ ಧರ್ಮ ಹುಟ್ಟುತ್ತೆ, ಅದು ಅರ್ಥಕ್ರಿಯಾಕಾರಿ ಅಂತಲೇ ಆಗಬೇಕಾಗುತ್ತೆ ಅಂತ ಹೇಳಿದರೆ ಅದರಿಂದಾಗಿ ಯಾಕಂದರೆ ಅಂದರೆ ವ್ಯಾವರ್ತಕ ಅಂದರೆ ಏನಂತಂದರೆ ವ್ಯಾವರ್ತಿ ಬುದ್ಧಿ ಜನಕತ್ವ ಎಂಬುದು ವ್ಯಾವರ್ತಕ. ಇಲ್ಲಿ ಬಾಧ್ಯವಾದಂಥ ಸರ್ಪದಲ್ಲಿ ವ್ಯಾವೃತ್ತಿ ಬುದ್ಧಿ ಜನಕತ್ವ ಎಂಬುದು ಇಲ್ಲ, ಅದರಿಂದಾಗಿ ಇದನ್ನು ಹೇಳಲಿಕ್ಕೆ ಬರಲ್ಲ. ಹೊರತು ಸರ್ಪಜ್ಞಾನದಿಂದನೇ ವ್ಯಾವರ್ತಿಯ ಘಟಾದಿ ಜ್ಞಾನಗಳಿಂದ ವ್ಯಾವರ್ತನೆ ಮಾಡೋದು. ನಮಗೆ ಸರ್ಪಜ್ಞಾನದಿಂದ ಘಟಾದಿ ಜ್ಞಾನಗಳು ಸ್ವಾಭಾವಿಕವಾಗಿ ನಮಗೆ ವಿಲಕ್ಷಣವಾಗಿದೆ ಅಂತ ನಮಗೆ ಅನುಭವಕ್ಕೆ ಬರ್ತಿದೆ. ಯಾಕಂದರೆ ವ್ಯಾವರ್ತಿಕ ಧರ್ಮ ಎಂಬುದು ವ್ಯಾವರ್ತಿ ಧರ್ಮ ಎಂಬುದು ವ್ಯಾವರ್ತಕದಲ್ಲಿ ಇರಬೇಕು. ಈ ವ್ಯಾವರ್ತಕ ಧರ್ಮ ಎಲ್ಲಿದೆ ಅಂತ ಹೇಳಿದ್ರೆ ವಿಷಯದಲ್ಲಿ ಇದೆಯೋ ಅಥವಾ ವಿಷಯ ಸಂಬಂಧದಲ್ಲಿ ಇದೆ ಅಂತ ಪ್ರಶ್ನೆ ಬರುತ್ತೆ. ವಿಷಯವೂ ವ್ಯಾವರ್ತಕ, ವಿಷಯ ವ್ಯಾವರ್ತಕವೋ ಅಥವಾ ವಿಷಯ ಸಂಬಂಧ ವ್ಯಾವರ್ತಕವೋ ಅಂತ ಕೇಳಿದಾಗ ಇಲ್ಲಿ ಒಂದು ವೇಳೆ ವಿಷಯ ವ್ಯಾವರ್ತಕ ಅಂತ ಹೇಳಿದರೆ ವಿಷಯವಾದಂಥ ಸರ್ಪ ಅಲ್ಲಿ ಆ ಸ್ಥಳದಲ್ಲಿ ಆ ಜ್ಞಾನದಿಂದ ಸಂಬದ್ಧವಾಗಿಲ್ಲ, ಅದರಿಂದಾಗಿ ಅದರ ಧರ್ಮ ಅದು ಅಲ್ಲ ಅಂತ ಹೇಳಬೇಕು. ಸರಿ, ಹಾಗಾದರೆ ವಿಷಯ ಸಂಬಂಧವಾದಂಥ ವ್ಯಾವರ್ತಕ ಅಂತ ಹೇಳಿದರೆ ಅಲ್ಲಿ ಪುನಃ ಎರಡು ವಿಕಲ್ಪ ಬರ್ತದೆ, ಸಂಯೋಗ ಅಥವಾ ಸಮವಾಯ ಅಂತ ಹೇಳಬೇಕು. ಸಂಯೋಗ ಅಂತ ಹೇಳ್ತೀರಿ ಅಂತಾದರೆ ಅಲ್ಲಿ ಪರಸ್ಪರ ಅದು ದ್ರವ್ಯಗಳಲ್ಲೇ ಸಂಯೋಗ ಅಂತ ಹೇಳಬೇಕು, ಹೊರತು ಇಲ್ಲಿ ದ್ರವ್ಯ ಮತ್ತು ಗುಣ ದ್ರವ್ಯ ಆದಂಥ ಸರ್ಪ ಗುಣವಾದಂತಹ ಜ್ಞಾನ, ಆದ್ದರಿಂದಾಗಿ ಇದರಲ್ಲಿ ಸಂಯೋಗ ಅಂತ ಹೇಳಿಕ್ಕೆ ಬರೋದಿಲ್ಲ. ಸರಿ, ಸಮವಾಯ ಅಂತ ಹೇಳ್ತೀರಿ ಅಂತಾದರೆ ಇಲ್ಲಿ ಅಯುತ ಸಿದ್ಧ ಆಗಿಲ್ಲ, ಅದರಿಂದಾಗಿ ಎರಡು ಕೂಡ ಇಲ್ಲಿ ಸಮವಾಯ ಅಂತಲೂ ಹೇಳಿಕ್ಕೆ ಬರೋದಿಲ್ಲ. ಮತ್ತು ಏನು ಹೇಳಬೇಕು, ಸರ್ಪ ಜ್ಞಾನದಿಂದಲೇ ಭಯ ಕಂಪಾದಿಗಳು ಮತ್ತು ವ್ಯಾವರ್ತನೆ ಆಗೋದು ಅಂತಲೇ ಹೇಳಬೇಕು. ಮತ್ತು ಇನ್ನೊಂದು ಇಲ್ಲಿ ಅನುಮಾನ ಮಾಡ್ತೇವೆ ಏನಂತಂದರೆ ಸತ್ಯಸರ್ಪಜ್ಞಾನಂ ಅಸರ್ಪಜ್ಞಾನಾತ್ ವಿಷಯ ಸಂಬಂಧ ಅನಪೇಕ್ಷ ವಿಲಕ್ಷಣಂ ತಜ್ಜನ್ಯ ಸಾಮಗ್ರಿ ವಿಲಕ್ಷಣ ಸಾಮಗ್ರಿ ಜನ್ಯತ್ವಾತ್ ಪರೋಕ್ಷ ಅಪರೋಕ್ಷ ಜ್ಞಾನವತ್ ಎಂಬುದಾಗಿ ಇಲ್ಲಿ ಹೇಗೆ ಪರೋಕ್ಷ ಜ್ಞಾನ ಸಾಮಗ್ರಿವಾದಂತಹ ಘಟದ್ದೇ ಪರೋಕ್ಷ ಜ್ಞಾನನೂ ಬರ್ತದೆ, ಅಪರೋಕ್ಷ ಜ್ಞಾನ. ಈ ಅಯಂ ಘಟ ಎಂಬುದ ಘಟ ಜ್ಞಾನಕ್ಕೆ ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನ ಎರಡು ಬೇರೆ ಬೇರೆ ಜ್ಞಾನ ಬರ್ತಿದೆ. ಇಲ್ಲಿ ಜ್ಞಾನಕ್ಕೆ ವಿಷಯವಾದಂಥದ್ದು ಒಂದೇ, ಆದರೆ ಬೇರೆ ಬೇರೆ ರೀತಿಯಾಗಿ ಹೇಗೆ ನಮಗೆ ವಿಲಕ್ಷಣವಾಗಿ ನಮಗೆ ಜ್ಞಾನ ಬರ್ತಿದೆಯೋ ಹಾಗೆ ಇಲ್ಲಿ ಸರ್ಪದಲ್ಲಿಯೂ ಕೂಡ ವೈಲಕ್ಷಣ ಏನು ಪರೋಕ್ಷತ್ವ ಮತ್ತು ಅಪರೋಕ್ಷತ್ವ ಎಂಬುದು ವೈಲಕ್ಷಣ ಇದೆ. ಇಲ್ಲಿ ವಿಷಯವಾದಂಥ ಘಟದ ಸಂಬಂಧ ಇಲ್ಲದೇನೆ ನಮಗೆ ಪ್ರತ್ಯೇಕ ಬೇರೆ ಬೇರೆಯಾಗಿ ನಮಗೆ ವಿಲಕ್ಷಣತ್ವ ಎಂಬುದು ಜ್ಞಾನ ಬರ್ತಿದೆ. ಹೇಗೋ ಹಾಗೆ ಇಲ್ಲಿ ಕೂಡ ವಿಷಯವಾದಂಥ ಸರ್ಪದ ಜ್ಞಾನ ಸಂಬಂಧ ಇಲ್ಲದೇನೆ ಸತ್ಯಸರ್ಪಜ್ಞಾನ ಮತ್ತು ಅಸರ್ಪಜ್ಞಾನದ ವಿಲಕ್ಷಣ ಜ್ಞಾನ ನಮಗೆ ಬರ್ತಿದೆ, ವೈಲಕ್ಷಣತ್ವ ಎಂಬುದು ಬರ್ತಿದೆ. ಆದರೆ ಮತ್ತೆ ಇನ್ನೊಂದು ಅನುಮಾನ ಏನಂತಂದರೆ ಸತ್ಯಸರ್ಪಜ್ಞಾನಂ ಅಸರ್ಪಜ್ಞಾನಾತ್ ಸ್ವತೋ ವಿಶೇಷಾತ್ ತಜ್ಜನ್ಯ ಕಾರ್ಯ ಸ್ವತೋ ವಿಶಿಷ್ಯತೆ ತಜ್ಜನ್ಯ ಕಾರ್ಯ ವಿಲಕ್ಷಣ ಕಾರ್ಯಕಾರಿತ್ವಾತ್ ಯವಬೀಜ ಕಲಮ ಬೀಜವತ್. ಹೇಗೆ ನಮಗೆ ಕಲಮ ಬೀಜವು ಕಲಮಾಂಕರವನ್ನು ಹುಟ್ಟಿಸುತ್ತೆ, ತದ್ವಿಲಕ್ಷಣವಾದಂಥದ್ದು ಯವಾಂಕುರ, ತಜ್ಜನ್ಯ ಕಾರಿತವಾದಂಥದ್ದು ಯವಬೀಜ. ಹೇಗೆ ಇಲ್ಲಿ ಸ್ವಾಭಾವಿಕವಾಗಿ ನಮಗೆ ಎರಡು ಬೇರೆ ಬೇರೆ ಅಂತ ನಮಗೆ ವೈಲಕ್ಷಣವು ಕಾಣಿಸ್ತಿದೆ ಹೇಗೋ ಹಾಗೆ ಅಲ್ಲಿಯೂ ಕೂಡ ಸತ್ಯಸರ್ಪಜ್ಞಾನ ಮತ್ತು ಅಸರ್ಪಜ್ಞಾನದಲ್ಲಿ ಸ್ವಾಭಾವಿಕವಾಗಿ ನಮಗೆ ಎರಡು ಬೇರೆ ಬೇರೆ ಅಂತರ ವೈಲಕ್ಷಣತ್ವ ಎಂಬುದು ಬರ್ತಿದೆ. ಆದ್ದರಿಂದಾಗಿ ಕೇವಲ ನಿಮಗೆ ದೇವದತ್ತನ ಸಂಬಂಧ ಇರೋದ್ರಿಂದನೇ ನಿಮಗೆ ಕಲಮ ಬೀಜವು ಕಲಮಾಂಕರನ್ನೇ ಹುಟ್ಟಿಸುತ್ತೆ, ಹೊರತು ಬೇರೆ ಇತರ ಅಂಕುರಗಳನ್ನು ಹುಟ್ಟಿಸೋದಿಲ್ಲ. ಹೇಗೋ ದೇವದತ್ತನ ಸಂಬಂಧದಿಂದ ಅದು ವಿಲಕ್ಷಣವೂ ಆಗೋದಿಲ್ಲ. ಆದ್ರಿಂದಾಗಿ ಕಲಮ ಬೀಜ ಯುವ ಬೀಜಗಳೇ ಸ್ವಾಭಾವಿಕವಾಗಿ ವಿಲಕ್ಷಣತ್ವವನ್ನು ಹೇಳಬೇಕು. ಹಾಗೆ ಸರ್ಪಜ್ಞಾನ ಮತ್ತು ಸರ್ಪಜ್ಞಾನ ಕೂಡ ಸ್ವಾಭಾವಿಕವಾಗಿನ ವಿಲಕ್ಷಣತ್ವವನ್ನು ಹೇಳಬೇಕು. ಮತ್ತೆ ಇನ್ನೊಂದು ಹಾಗಾದ್ರೆ ಇಲ್ಲಿ ಸತ್ಯಸರ್ಪಜ್ಞಾನ ಅಂದ್ರೆ ಮತ್ತೆ ಸರ್ಪವು ವ್ಯಾವರ್ತಕ ಅಲ್ಲ, ಮತ್ತೆ ಭಯಕಂಪಾದಿ ಜನಕವೂ ಅಲ್ಲ. ಆದ್ರಿಂದ ನಮ್ಮ ವ್ಯಾಪ್ತಿ ಬಾಧ್ಯಂ ತನ್ನ ಅರ್ಥಕ್ರಿಯಾಕಾರಿ ಎಂಬುದು ಕೂಡುತ್ತೆ ಅಂತ ಹೇಳ್ತೇವೆ. ಮತ್ತು ಇಲ್ಲಿ ಸತ್ಯಸರ್ಪಜ್ಞಾನ ಮತ್ತು ಸರ್ಪಜ್ಞಾನದಲ್ಲಿ ಏನು ವ್ಯತ್ಯಾಸ ಅಂತ ಕೇಳಿದರೆ ಸತ್ಯಸರ್ಪಜ್ಞಾನವು ನಿರ್ದುಷ್ಟವಾದ ಇಂದ್ರಿಯದಿಂದ ಹುಟ್ಟುವುದೇ ಸತ್ಯಸರ್ಪಜ್ಞಾನ, ಮತ್ತು ದುಷ್ಟ ಇಂದ್ರಿಯದಿಂದ ಹುಟ್ಟುವುದು ಅಸರ್ಪಜ್ಞಾನ. ಆದ್ದರಿಂದಾಗಿ ನಾವು ಹೇಳಿದ್ದು ವ್ಯಾಪ್ತಿಯು ಸರಿ ಇದೆ ಅಂತಲೇ ಹೇಳ್ತೀವಿ. ನಾವು ಘಟಪಟಾದಿಗಳೆಲ್ಲವೂ ಬಾಧ್ಯ ಅಂತ ನಾವು ಹೇಳ್ತೀವಿ. ಘಟಪಟಾದಿಗಳೆಲ್ಲವೂ ಕೂಡ ಬಾಧ್ಯನೇ, ಇದು ಅರ್ಥಕ್ರಿಯಾಕಾರಿಯಾಗ್ಯದಲ್ವ. ನಾವು ಘಟಪಟಾದಿಗಳನ್ನು ಬಾಧ್ಯ ಅಂತ ಒಪ್ತೇವೆ, ಒಪ್ಪೋದಿಲ್ಲ. ಘಟಪಟ ಎಲ್ಲ ಬಾಧ್ಯ ಅರ್ಥಕ್ರಿಯಾಕಾರಿ ಆಗಿದೆ ಅಲ್ವ ಅಂತ. ಘಟಪಟಾದಿಗಳೆಲ್ಲವೂ ಕೂಡ ಬಾಧ್ಯನಾ? ಇಲ್ಲ, ಬಾಧ್ಯ ಅಂತ ಯಾರು ಹೇಳ್ತಾರೆ? ಅವರು ಹೇಳ್ತಾರೆ. ಅದಕ್ಕೆ ನಾವೇನು ದೋಷ ಹೇಳ್ತೇವೆ?
ಇದೆ ಬಾಧ್ಯಂ. ತನ್ನ ಅರ್ಥಕ್ರಿಯಾಕಾರಿ ಹಾ, ಅಂತಾನೆ ಹೇಳ್ತಾರೆ. ಒಂದು ವೇಳೆ ಬಾಧ್ಯ ಆದರೆ ಅದು ಅರ್ಥಕ್ರಿಯಾಕಾರಿನ ಹುಟ್ಟಿಸೋದು ಅರ್ಥಕ್ರಿಯಾಕಾರಿ ಆಗಿದೆ ಇಲ್ಲೋ, ಆಗಿದೆ, ಅಂದ್ರಿಂದ ಬಾಧ್ಯವಲ್ಲ. ಹಾ ಬಾಧ್ಯ ಅಲ್ಲ. ನಾವು ಬಾಧ್ಯ ಅಂತ ಹೇಳೋದಿಲ್ವಾ ಆಚಾರ್ಯ? ಘಟಪಟ ಬಾಧ್ಯ ಅಂತ ಹೇಳೋದಿಲ್ವಾ ನಾವು? ಇಲ್ಲ ಆಚಾರ್ಯ. ಯಾಕೆ ಘಟವನ್ನು ಪಟತ್ವೇನ ನೀವು ತಿಳ್ಕೊಂಡಾಗ ನಾಯಂ ಪಟಃ ಅಂತ ಜ್ಞಾನ ಬರ್ತದೆ, ಬಾಧ್ಯ ಆಗ್ತದಲ್ವಾ? ಅದು ಇವಾಗ ನೇದಂ ರಜತಂ ಅಂತ ಜ್ಞಾನ ಬಂತು, ಯಾವುದು ಬಾಧ್ಯ ಆಯಿತು? ನೇದಂ ರಜತಂ ಎಂಬುದು ಯಾವುದು ಬಾಧ್ಯ ಇದರಲ್ಲಿ? ಇದಂ ರಜತಂ, ರಜತವು ಬಾಧ್ಯ. ರಜತವು ಬಾಧ್ಯ ಆಯಿತು. ನಾಯಂ ಘಟಃ ಯಾವುದು ಬಾಧ್ಯ? ಘಟವು ಬಾಧ್ಯ. ಬಾಧ್ಯವಾಯಿತು. ನಾಯಂ ಘಟಃ ಅಂದಾಗ ಘಟವು ಬಾಧ್ಯನಾ? ಹಾಂ, ಪಟವನ್ನು ನೋಡಿ ಘಟ ಅಂತ ಬುದ್ಧಿ ಬಂದಾಗ ನಾಯಂ ಘಟಃ ಅಂತ. ನಾಯಂ ಘಟ ಅಂತ ಬಾಧ್ಯ. ಆ ಬಾಧ್ಯವಾದ ವಸ್ತು ಏನದು ನಮ್ಮಲ್ಲಿ? ಬಾಧ್ಯವಾದ ವಸ್ತು ರಜತ. ರಜತ. ಅದೆಲ್ಲ ಏನದು? ಸತ್ಯನೋ ಅಸತ್ಯನೋ? ರಜತ ಎಂಬುದು ಹಾಂ, ಏನಾಚಾರ್ಯ? ಅದು ಸತ್ಯನೋ ಅಸತ್ಯನೋ? ಸತ್ಯ ಆಚಾರ್ಯ. ಬಾಧ್ಯವಾದ ರಜತ, ಸರ್ಪ ಇವೆಲ್ಲ ಅಸತ್ಯವು. ಅಸತ್ಯ ಅಲ್ಲ, ಅದು ಅಸತ್ಯ. ಅದು ನಮ್ಮಲ್ಲಿ ಅವನ ಪರೀಕ್ಷೆಯ ವಿಷಯ ಹಿಂದಿದ್ದೆ. ಹೇಳ್ರಿ. ಪ್ರಾರಂಭದಿಂದ ಸರ್. ಇಲ್ಲಿ ನಾವು ಜನ್ಮಾದ್ಯಸ್ಯ ಎಂಬ ಸೂತ್ರದಿಂದ ಇಲ್ಲಿ ಬ್ರಹ್ಮನು ಜಗತ್ತಿಗೆ ಕಾರಣನಾಗಿದ್ದಾನೆ ಅಂತ ಹೇಳ್ತೇವೆ. ಅಲ್ಲಿ ಪ್ರಶ್ನೆ ಬರುತ್ತೆ ಏನಂತಂದರೆ, ಕಾರಣದಲ್ಲಿ ಎರಡು ವಿಧ ಇದೆ, ನಿಮಿತ್ತನೋ ಉಪಾದಾನನೋ ಅಂತ ಪ್ರಶ್ನೆ ಬರುತ್ತೆ, ಉಪಾದಾನ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಪರಿಣಾಮವಾದಿಗಳು ಏನು ಹೇಳ್ತಾರೆ ಅಂದರೆ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟ ಅಂತ ಅನುಪರೋಧಾತ್ ಎಂಬ ಸೂತ್ರದಿಂದ ಇಲ್ಲಿ ಬ್ರಹ್ಮನು ನಿಮಿತ್ತ ಕಾರಣ, ಪ್ರಕೃತಿಶ್ಚ ಅಂತ ಹೇಳಿದ್ರಿಂದ ಬ್ರಹ್ಮನು ಉಪಾದಾನ ಕಾರಣನಾಗಿದ್ದಾನೆ ಮತ್ತು ನಿಮಿತ್ತ ಕಾರಣನೂ ಆಗಿದ್ದಾನೆ ಅಂತ ಹೇಳ್ತಾರೆ. ಈ ಸೂತ್ರಕ್ಕೆ ಅರ್ಥ ಹೇಗೆ ಮಾಡಬೇಕಂತಂದರೆ, ಪ್ರತಿಜ್ಞಾ ದೃಷ್ಟಾಂತಗಳ ವಿರೋಧ ಇಲ್ಲದೇ ನಾವು ಅರ್ಥವನ್ನು ಮಾಡಬೇಕು. ಪ್ರತಿಜ್ಞಾ ಮತ್ತು ದೃಷ್ಟಾಂತದ ವಾಕ್ಯವನ್ನು ಏನಂತ ಕೇಳಿದರೆ, ಏನಾಶ್ರುತಂ ಶ್ರುತಂ ಭವತಿ ಅಂತ ಶ್ರುತಿ ಇರೋದ್ರಿಂದ ಯಾರನ್ನು ತಿಳಿದರೆ ಆ ತಿಳಿದೇ ಇರುವಂತಹ ಎಲ್ಲದ ಜ್ಞಾನ ಬರುತ್ತೋ ಅವನು ಬ್ರಹ್ಮ ಅಂತ ಹೇಳಿದ್ರೆ, ಅದರಿಂದಾಗಿ ಬ್ರಹ್ಮನನ್ನು ತಿಳಿದರೆ ಆ ತಿಳಿಯದೇ ಇರುವಂತಹ ಎಲ್ಲ ಜಗತ್ತಿನ ಜ್ಞಾನ ಬರುತ್ತಿದೆ. ಅದರಿಂದಾಗಿ ಬ್ರಹ್ಮನು ಉಪಾದಾನ ಕಾರಣನಾಗಿದ್ದಾನೆ ಅಂತ ಹೇಳ್ತಾರೆ. ಮತ್ತು ಯಥೋವಾ ಇಮಾನಿ ಭೂತಾನಿ ಜಾಯಂತ ಎಂಬುದಾಗಿ ಹೇಳಿದ ಮೂಲಕ ಯತಃ ಅಂತ ಇಲ್ಲಿ ಪಂಚಮಿ ವಿಭಕ್ತಿ ಪ್ರಯೋಗ ಆಗಿದೆ. ಜನಕರ್ತಿ ಪ್ರಕ್ರಿಯೆ ಎಂಬ ಸೂತ್ರದಿಂದ ಇಲ್ಲಿ ಪಂಚಮಿ ವಿಭಕ್ತಿಯು ಉಪಾದಾನಾರ್ಥದಲ್ಲಿ ಬರ್ತಿದೆ. ಅದರಿಂದಾಗಿ ಭಗವಂತನು ಉಪಾದಾನ ಕಾರಣನೇ ಆದ ಅಂತ ಹೇಳ್ತೇವೆ. ದೃಷ್ಟಾಂತ ಇಲ್ಲಿ ಯಥಾ ಸೌಮ್ಯೇನ ಮೃತ್ಪಿಂಡೇನ ಅಂತ ಹೇಳಿದರೆ, ಇಲ್ಲಿ ಮೃತ್ಪಿಂಡನ ನೋಡಿದರೆ ತದ್ವಿಕಾರವಾದಂಥ ಎಲ್ಲ ವಸ್ತುಗಳ ಹೇಗೆ ಜ್ಞಾನ ಬರುತ್ತೋ ಹಾಗೆ ಇಲ್ಲಿ ಬ್ರಹ್ಮನ ನೋಡಿದರೆ ಈ ಥರ ಎಲ್ಲ ಜಗತ್ತಿನ ಜ್ಞಾನ ಬರುತ್ತೆ. ಅದರಿಂದಾಗಿ ಬ್ರಹ್ಮನು ಉಪಾದಾನ ಕಾರಣನೇ ಆದ ಅಂತ ಹೇಳ್ತೇವೆ. ಆ ಶ್ರುತಿಯಲ್ಲಿ ಒಟ್ಟು ಎಷ್ಟು ದೃಷ್ಟಾಂತ ಹೇಳಿದ್ದಾರೆ? ಯಥಾ ಸೌಮ್ಯ ಅಂತ ಹೇಳಿ ಒಟ್ಟು ಎಷ್ಟು ದೃಷ್ಟಾಂತ ಹೇಳಿದ್ದಾರೆ? 3 ದೃಷ್ಟಾಂತ ಇದೆ. ಅದನ್ನು ಸೇರಿಸಿ 3 ದೃಷ್ಟಾಂತ ಇದೆ. ಯಥಾ ಸೌಮ್ಯಕೇನ ಮೃತ್ಪಿಂಡೇನ ಸರ್ವಂ ಬ್ರಹ್ಮನ್ ವಿಜ್ಞಾತಂ ಭವತಿ, ಯಥಾ ನಖಂದಿಕಂತೇನ ಸರ್ವಂ ಕಾರ್ಷ್ಣಾಯಸಂ, ಲೋಹಮಣಿನ ಸರ್ವಂ ಲೋಹಮಯಂ ಭವತಿ ಎಂಬುದಾಗಿ 3 ಇದೆ. ಈ 3 ದೃಷ್ಟಾಂತಗಳಿಗೆ ದೋಷ ಏನು ಅಂತ ಗೊತ್ತಿದೆಯಾ ಏನಾದರೂ? ಈ 3 ದೃಷ್ಟಾಂತಗಳಿಗೆ ಆಚಾರ್ಯರು ದೋಷ ಹೇಳಿದ್ದಾರೆ ಕೊನೆಗೆ, ಅದು ನೋಡಿದೆಯಾ? ಇಲ್ಲ, ನಿನ್ನ ಪ್ರಶ್ನೆಗೆ ಬರಲ್ಲ ಅದು, ಅವನ ಅಧ್ಯಯನ ವ್ಯಾಪ್ತಿಗೆ ಮೀರಿದ್ದು. ಈ ಊರ್ಣನಾಭಿ ಸೃಜತೆ ಗೃಹತೆ ಏನರ್ಥ? ಊರ್ಣನಾಭಿ ಆ ಜಡ್ರ ಹುಳು, ಊರ್ಣನಾಭಿಯು ಜೇಳನ್ನು ಹೊರಗೆ ಹಾಕಿ ಮತ್ತೆ ಅದನ್ನೇ ವಾಪಸ್ ತಿಂತಾನೆ. ನೀನು ನೋಡಿದ್ದೀರಾ? ಎಲ್ಲಾದ್ರೂ ನೋಡಿದ್ದೀರಾ? ಹೊರಗೆ ಹಾಕಿ ಬಲೆ ಹಾಕಿ ನಾವು ಗುಡಿಸ್ಬೇಕು, ಅದು ತಿನ್ನುತ್ತೆ ಯಾವತ್ತಾದರೂ? ಸಾವಳ ಪ್ರಶ್ನೆ ಅದು. ನೋಡಿದ್ದೀರಾ? ಹೌದೇನು? ಹಾಂ 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 ಬಲೆ ಕಟ್ತದೆ, ಅದೇ ಅದು ನುಂಗ್ತದೆ. ಹೌದಾ? ಅದು ಇದೆ ಸ್ವಾಮಿ. ಆ ಗುಹೆಯಲ್ಲೆಲ್ಲ ಬಲೆಗಳು ಹಾಗೇ ಇರ್ತವಲ್ಲ, ಅದು ತುಂಬ ಕಾಲದ ಗುಹೆಗೆ ಹೋದ್ರೆ ಇಡೀ ಬಲೆ ಇರುತ್ತೆ. ಊರ್ಣನಾಭಿಯಲ್ಲಿ ವ್ಯತ್ಯಾಸ ಇದೆ. ಹಾಂ ಹಾಂ, ಕೆಲವು ಜಾತಿಗಳು ಮಾತ್ರ ಜಾತಿ ಇದೆ. ಅದು ಸೃಷ್ಟಿ ಮಾಡ್ತದೆ, ಅದು ನುಂಗ್ತದೆ, ಅದನ್ನು ತೋರಿಸ್ತಾರೆ. ಹಾಂ ಹಾಂ ಹಾಂ, ಹೌದು, ಅದು ಕಣ್ಣಿಗೆ
ನೂತನ ತಿಂದು ಮನೆಯಲ್ಲೂ ಕೂಡ ಮನೆಯಲ್ಲಿದ್ದಿದ್ದು ಹೌದಾ? ಮನೆಯಲ್ಲಿ ಅದು ಕಟ್ಟುತ್ತೆ, ನಾವು ಗುಡಿಸೋಕೆ ಹೋಗುತ್ತೆ. ಮನೆ ಈ ಹುಲ್ಲಿನ ಬೆಲ್ಲದು. ಹೌದಾ? ನೀನು ನೋಡಿದ್ಯಾ? ಇದು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತದೆ. ನಾನು ನೋಡಿದೆ. ನನಗೂ ಇದು ಸಂಶಯ ತುಂಬ ಇತ್ತು. ಮುಂದುವರ್ಸಿ. ಈ ಜಗತ್ತು ಬ್ರಹ್ಮನ ಪರಿಣಾಮ ಅಂತ ಯಾಕಾಗಲ್ಲ, ಯಾಕಾಗಬಾರದು? ಮಣ್ಣಿನ ಪರಿಣಾಮ ಘಟ ಆದಂತೆ ಬ್ರಹ್ಮನ ಪರಿಣಾಮ ಜಗತ್ತು ಅಂತ ಹೇಳ್ಬೋದೋ ಇಲ್ವೋ? ಆ ರೀತಿ ಹೇಳಿದ್ರೆ ನಾವು ಪರಂಪರೆದ ಹೇಳಿದ್ರೆ ಇವಾಗ ಮಣ್ಣಿನ ಮುದ್ದೆಯಿಂದ ಮಡಿಕೆ ಆಗತ್ತೆ, ಬ್ರಹ್ಮನಿಂದ ಜಗತ್ತಾಯಿತು ಅಂತ ಹೇಳ್ಬೋದಾ? ಬ್ರಹ್ಮನೇ ಜಗತ್ತಾಗಿ ಆದ ಅಂತ ವೈಲಕ್ಷಣ್ಯವು ಏನು ಹೇಳ? ಹಾಂ, ಹೀಗೆ ಒಂದು ಪರಂಪರೆತ ಒಂದು ವೇಳೆ ಹೇಳ್ತಾರೆ ಅಂದರೆ ನೇರವಾಗಿ ಘಟಕ್ಕೆ ಬ್ರಹ್ಮವಿಕಾರ ಘಟವಲ್ಲ, ಮಣ್ಣಿನ ವಿಕಾರ ಬ್ರಹ್ಮವಿಕಾರ ಮಣ್ಣಾಗಿದೆ, ಆ ಮಣ್ಣಿನ ವಿಕಾರ ಘಟ ಆಗಿದೆ ಅಂತ ಹೇಳಿದ್ರೆ ಪರಂಪರೆತ ನಾವು ಒಪ್ತೇವೆ ಅಂತಂದರೆ ಅಲ್ಲಿ ವೈಲಕ್ಷಣತ್ವ ಅಂದರೆ ಅಲ್ಲ, ಬ್ರಹ್ಮನ ವಿಕಾರನೇ ಜಗತ್ತು ಅಂತಂದ್ರೆ ಏನು ತೊಂದರೆ ಏನು? ಬ್ರಹ್ಮನೇ ಘಟ ಸರ್ವಜ್ಞತ್ವಕ್ಕೆ ಸರ್ವಜ್ಞನಾಗಿದ್ದಾನೆ ಬ್ರಹ್ಮ ಆಗಲಿ, ಜಗತ್ತಾಗಿ ಪರಿಣಾಮ ಹೊಂದಲಿಕ್ಕೆ ಅವನಿಗೆ ಅಂದರೆ ಉನ್ಮತ್ತನಾದವನೇ ಬಯಸೋದಿಲ್ಲ ಅಂತ ಆದ್ಮೇಲೆ ಪ್ರೇಕ್ಷಾವಂತರ ಅದರದ್ದು ಬ್ರಹ್ಮನು ಸ್ವರೂಪಾನಗತಿ ಶೂನ್ಯತ್ವ ಎಂಬುದು ಜಗತ್ತಲ್ಲಿ ಬ್ರಹ್ಮನು ಸರ್ವಜ್ಞನಾಗಿದ್ದಾನೆ, ಆದ್ರೆ ಜಗತ್ತಲ್ಲಿ ಆ ಜ್ಞಾನ ಕಾರ್ಯ ಎಂಬುದು ಇಲ್ಲ, ಅದರಿಂದಾಗಿ ಈ ರೀತಿಯ ಜ್ಞಾನವಿಲ್ಲ, ಆದ್ರಿಂದ ವೈಲಕ್ಷಣ್ಯ ಇರೋದ್ರಿಂದ ಆಗೋದಿಲ್ಲ. ಘಟಕ್ಕೂ ಮಣ್ಣಿಗೂ ವೈಲಕ್ಷಣ್ಯ ಉಂಟೋ ಇಲ್ಲೋ? ಎರಡು ಜಡವಾಗಿದೆ, ಅದರಿಂದಾಗಿ ವೈಲಕ್ಷಣತ್ವ ಎಂಬುದು ಜಡಾಗಿದೆ. ಹಾಗಾದ್ರೆ ಇದು ಇಷ್ಟೇ ಹೇಳಿ, ಬ್ರಹ್ಮನು ನಮ್ಮೆಲ್ಲ ಚೇತನಕ್ಕೆ ಉಪಾದಾನ ಅನ್ರಿ. ಇದು ಚೇತನ, ಅದು ಚೇತನ, ನಮ್ಮ ಚೇತನಕ್ಕೆ ಬ್ರಹ್ಮನು ಉಪಾದಾನ ಅಂತ ಹೇಳ್ಬೋದಾ? ಹೇಳ್ಬೋದಾ? ನಮ್ಮಲ್ಲಿ ಸರ್ವಜ್ಞತ್ವ ಎಂಬುದು ಇಲ್ವಾ? ನಮ್ಮಲ್ಲಿ ಸರ್ವಜ್ಞತ್ವ ಇಲ್ಲ, ಅವನಲ್ಲಿ ಸರ್ವಜ್ಞತ್ವ ಇದೆ. ಆದ್ರಿಂದ ಉಪಾದಾನ ಉಪಾದೇಯ ಭಾವಿ ಇರಬೇಕಾದ್ರೆ ಏನು ಇರಬೇಕು? ವೈಲಕ್ಷಣತ್ವ ಎಂಬುದು ಇರಬಾರ್ದು. ವೈಲಕ್ಷಣ ಇರಬಾರ್ದು. ಇವಾಗ ಮೃತ್ಯುನಿಗೂ ಘಟಕ್ಕೂ ವೈಲಕ್ಷಣ್ಯ ಉಂಟೋ ಇಲ್ಲೋ? ಇಲ್ಲ. ಅಲ್ಲ, ವೈಲಕ್ಷಣ ಇದೆ. ಪೂರ್ಣ ಅಂದ್ರೆ ಪೂರ್ಣ ಗುಣ ಅದರಲ್ಲಿ ಮಣ್ಣಿನಲ್ಲಿ ಇರುವ ಎಲ್ಲ ಗುಣವು ಘಟದಲ್ಲಿ ಬರೋದಿಲ್ಲ. ಘಟದಲ್ಲಿರುವ ಎಲ್ಲ ಗುಣಗಳು ಮಣ್ಣಿನಲ್ಲಿ ಇಲ್ಲ. ಹಾಗೆ ಜಗತ್ತು ಬ್ರಹ್ಮನ ವಿಕಾರ ಆಗಲಿ, ವೈಲಕ್ಷಣ್ಯ ಇದ್ರೂ ಆಗಲಿ ಅಸಾಧಾರಣ ಧರ್ಮ ಅಂತ. ಏನು ಹಾಗಂದ್ರೆ ಮಣ್ಣಿನ ವಿಕಾರ ಆಗಿದೆ. ಮಣ್ಣಿನಲ್ಲಿ ಇರುವಂತಹ ರೂಪರಸಾದಿಗಳು ಎಲ್ಲ ಘಟದಲ್ಲಿ ಇರುತ್ತೆ, ಆದ್ರೆ ಇಲ್ಲಿ ಬ್ರಹ್ಮನಲ್ಲಿರುವ ಎಲ್ಲ ಗುಣಗಳು ಘಟದ ಅಂದ್ರೆ. ಹಾಗಾದ್ರೆ ಯಾವ ಗುಣ ಬರಬೇಕು, ಯಾವ ಗುಣ ಬರಬೇಕಾಗಿಲ್ಲ. ಇವಾಗ ವೈಲಕ್ಷಣ್ಯನೂ ಇದೆ. ನೀರು ತರೋಕ್ಕೆ ಘಟದಿಂದ ಆಗತ್ತೆ, ಮಣ್ಣಿಂದ ಆಗಲ್ಲ. ಮಣ್ಣು ಮುದ್ದೆ ಫುಲ್ಲಾಗಿರುತ್ತೆ, ಇದು ಟೊಳ್ಳಾಗಿರುತ್ತೆ, ಇದಕ್ಕೊಂದು ಆಕಾರ ಇರುತ್ತೆ, ಅದಕ್ಕೂ. ಹಾಗಾದ್ರೆ ಏನು ಇರಬೇಕು ಉಪಾದಾನ ಉಪಾದೇಯ ಬರಬೇಕಾದ್ರೆ? ಅಸಾಧಾರಣ ಧರ್ಮ ಎಂಬುದು ಅಸಾಧಾರಣ ಧರ್ಮ ಇರಬೇಕು, ಅನುಗತಿ ಇರಬೇಕು, ಎರಡರಲ್ಲೂ ಸಮಾನಾಗಿರಬೇಕು. ಬ್ರಹ್ಮನು ಚೇತನ, ನಾವು ಚೇತನ, ಚೇತನತ್ವ ಅಸಾಧಾರಣ ಧರ್ಮ ಎರಡರಲ್ಲಿ ಬಂತಲ್ವ? ಅವನಲ್ಲಿ ನಮ್ಮಲ್ಲಿ ಸಾಧನ ಉಪಾದಾನ ಉಪಾದೇಯ ಆಗ್ಬೋದಾ? ಬ್ರಹ್ಮನು ಸರ್ವಜ್ಞನಾಗಿದ್ದಾನೆ, ನಮ್ಮಲ್ಲಿ ಸರ್ವಜ್ಞತ್ವ ಎಂಬುದು ಇಲ್ಲ, ಅದರಿಂದಾಗಿ ಅದು ಅಪಾದಾನತ್ವ ಸಮರ್ಥನೆ ಮಾಡಬೇಕಾದ್ರೆ ಒಂದು ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಅದರಲ್ಲಿ ಶೃಂಗಾಚ್ಛರೋ ಜಾಯತೆ ಅಂತ ಬರುತ್ತಲ್ವ, ಅಲ್ಲಿ ಶೃಂಗಾತ್ ಪಂಚಮಿ ವಿಭಕ್ತಿ ಅದು ಸರಿಯಲ್ಲ ಅಂತ ಪ್ರಶ್ನೆ ಮಾಡಿ ಒಂದು ಉತ್ತರ ಕೊಡೋದು. ಇಲ್ಲಿ ಶೃಂಗಾಚ್ಛರೋ ಜಾಯತೆ ಅಂತ ಹೇಳಿದಾಗ ಶೃಂಗವು ಶರಕ್ಕೆ ಉಪಾದಾನ ಕಾರಣನಾಗಿದ್ದಾನೆ ಅಂತ ಅವರು ಹೇಳ್ತಾರೆ. ಆದರೆ ಇಲ್ಲಿ ಶೃಂಗದ ಏಕದೇಶ ಭಾಗವು ಶರವಾಗಿ ಪರಿಣಾಮ ಹೊಂದೋದು.
ಏಕದೇಶ ಭಾಗವು ಅಪರಿಣಿತವಾಗಿ ಹಾಗೆ ಇರುತ್ತೆ. ಆದ್ದರಿಂದಾಗಿ ಇಲ್ಲಿ ಶೃಂಗಾಕ್ಷರೋಜಾಯತ ಎಂಬುದಾಗಿ ಪ್ರಯೋಗ ಕೊಡುತ್ತೆ. ಒಂದು ವೇಳೆ ಅದಕ್ಕೆ ಪ್ರಯೋಗ ಪ್ರಶ್ನೆ ಮಾಡ್ತಾರೆ, ಅಲ್ಲ ನೀವು ಈ ರೀತಿಯಾಗಿ ಏಕದೇಶ ಭಾಗವತನ್ನು ಕಲ್ಪನೆ ಮಾಡ್ತೀರಾ ಅಂತಂದರೆ ಶೃಂಗಾತ್ ಶೃಂಗ ಅವಯವ ಶರೋಜಾಯತ ಎಂಬುದಾಗಿ ಹೇಳಬೇಕಿತ್ತು. ಆದರೆ ಇಲ್ಲಿ ಶೃಂಗಾತ್ ಶರೋಜಾಯತ ಎಂಬುದಾಗಿ ಪ್ರಯೋಗ ಇರೋದ್ರಿಂದ ನೀವು ಹೇಳಿದ್ದು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಬಾಹ್ಯಾವಯ ಗೌರವ ಅಂದರೆ ತುಂಬ ಅಪರಿಣಿತ ಭಾಗ ಜಾಸ್ತಿ ಪರಿಣಾಮದಲ್ಲಿ ಇರೋದ್ರಿಂದಾಗಿ ಶೃಂಗಾತ್ ಎಂಬ ವ್ಯವಹಾರವು ಹಾಗೆ ಇರುತ್ತೆ. ಏಕದೇಶ ಭಾಗವು ಏನಿರುತ್ತೋ ಅದು ಶರವಾಗಿ ಪರಿಣಾಮವನ್ನು ಹೊಂದುತ್ತೆ ಅಂತ ಹೇಳ್ತಾರೆ. ಬಾಹ್ಯಾವಯವ ಅಂದ್ರೇನು? ಉಳಿದಂತಹ ತುಂಬ ಭಾಗ, ಪರಿಣಾಮವಾಗದೇ ಉಳಿದಿರುವ ಭಾಗ. ಗೌರವ ಅಂದರೆ ಅದಕ್ಕೆ ವ್ಯವಹಾರ ಅದರಲ್ಲಿ ಜಾಸ್ತಿ ಇದೆ. ಅದರಲ್ಲಿ ಜಗದ್ಬ್ರಹ್ಮಣಿ ನ ಅನ್ಯೋನ್ಯ ವಿಕಾರ ವಿಕಾರಿಣಿ, ಆ ಅನುಮಾನ ಹೇಳಿ ಆ ಅನುಮಾನ ಸಮನ್ವಯ ಮಾಡಿ ಆಮೇಲೆ ಮುಂದೆ ಆಚಾರ್ಯರಲ್ಲೊಂದು ಆಕ್ಷೇಪ ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಆ ಆಕ್ಷೇಪವನ್ನು ಕೊಡ್ತಾರೆ. ಜಗದ್ಬ್ರಹ್ಮಣಿ ನ ಅನ್ಯೋನ್ಯ ಅನ್ಯವಿಕಾರಿ ವಿಕಾರಿಣಿ ಅನ್ಯೋನ್ಯಂ ಅನ್ಯತ್ವೇನ ಉಪಲಂಬಮಾನತಾತ ಎಂಬುದಾಗಿ ಅನುಮಾನ ಇದೆ. ಘಟಪಟವತ್ ಇಲ್ಲಿ ಹೇಗೆ ಘಟಪಟಗಳು ಹೇತುವಾದಂತಹ ಅನ್ಯೋನ್ಯ ಅನ್ಯತ್ವೇನ ವಿಕಾರ ಅಂದರೆ ಎರಡು ವಿಕಾರ ಆಗಿದೆ. ಮತ್ತು ಎರಡು ಅನ್ಯೋನ್ಯಂ ಅನ್ಯತ್ವೇನ ಉಪಲಂಬಮಾನತ ಅಂದರೆ ಎರಡು ಬೇರೆ ಬೇರೆಯಾಗಿ ಉಪಲಂಬಮಾನ ಆಗ್ತಿದೆ. ಮತ್ತು ಎರಡು ವಿಕಾರಿಗಳಲ್ಲ. ಹೇಗೋ ಹಾಗೆ ಜಗದ್ಬ್ರಹ್ಮರು ಕೂಡ ಬೇರೆ ಬೇರೆಯಾಗಿ ಕಾಣಿಸ್ತಿದೆ. ಮತ್ತು ಅದರಿಂದಾಗಿ ಅವರು ವಿಕಾರಿಗಳಲ್ಲ ಅಂತ ನಮ್ಮ ಅನುಮಾನ. ಅದಕ್ಕೆ ಅವರು ಆಕ್ಷೇಪ ಮಾಡ್ತಾರೆ, ಅಲ್ಲ ಈ ರೀತಿಯಾಗಿ ಇಲ್ಲಿ ಹೇತುವಲ್ಲಿ ಅಸಿದ್ಧ ದೋಷ ಬರುತ್ತದೆ. ಯಾಕಂದರೆ ಜಗದ್ಬ್ರಹ್ಮರು ಅನ್ಯೋನ್ಯಂ ಅನ್ಯತ್ವೇನ ಉಪಲಂಬ ಮಾತ ಅಂದರೆ ಹೇತುವಲ್ಲಿ ಅವರಲ್ಲಿ ಬರ್ತಾ ಇಲ್ಲ. ಅದರಿಂದಾಗಿ ನೀವು ಹೇಳಿದ್ದು ಕೊಡೋದಿಲ್ಲ ಅಂತ ಹೇಳ್ತೇವೆ. ಅದಕ್ಕೆ ಹೇಳ್ತೇವೆ, ಇಲ್ಲ ನೀವು ಒಂದು ವೇಳೆ ಈ ರೀತಿಯಾಗಿ ಅಸಿದ್ಧ ದೋಷನ ಹೇಳಿದ್ರೆ ಅಲ್ಲಿ ಆಕ್ಷೇಪ ಮಾಡಲ್ಲ, ಅದು ವಿವಾದಾಸ್ಪದ. ಜಗತ್ಬ್ರಹ್ಮರು ಅನ್ಯೋನ್ಯಂ ಅನ್ಯತ್ವೇನ ಉಪಲಭ್ಯಮಾನರಲ್ಲ ಅಂದರೆ ಉಪಲಭ್ಯಮಾನರು ಅಂತ ನಾವು ಹೇಳ್ತೇವೆ. ಅಲ್ಲಿ ಆಕ್ಷೇಪ ಮಾಡೋಣ. ಎಲ್ಲಿ ಮಾಡ್ತಾನೆ ಹೇಳು? ದೃಷ್ಟಾಂತ ಯಾವುದು ಕೊಟ್ರಿ? ಇಲ್ಲಿ ಮೃದ್ಘಟಗಳಲ್ಲಿ ವ್ಯಭಿಚಾರ ದೋಷ ಅಂತ ಮೃತ್ತಲ್ಲ, ಘಟಪಟಗಳಲ್ಲಿ ನಾವು ದೃಷ್ಟಾಂತ ಕೊಟ್ಟು ಇದರ ಬಗ್ಗೆ ಏನು ಆಕ್ಷೇಪ ಮಾಡ್ತಾನೆ? ಇಲ್ಲಿ ಸಾಧನ ವೈಕಲ್ಯ ದೋಷ. ಯಾಕೆ? ಯಾಕಂದ್ರೆ ಘಟಪಟಗಳು ಅನ್ಯತ್ವೇನ ಉಪಲಭ್ಯಮಾನ ಹೌದೋ ಅವರ ಮತ ಪ್ರಕಾರ ಅನ್ಯತ್ವೇನ ಉಪಲಭ್ಯಮಾನ ಇಲ್ಲ. ಯಾಕಂದ್ರೆ ಭೇದಗಳನ್ನು ಅವರು ಒಪ್ತಾರೆ. ಅದರಿಂದಾಗಿ ಹೇತುವಾದ ಅನ್ಯೋನ್ಯಂ ಅನ್ಯತ್ವೇನ ಉಪಲಂಬಮಾನತಾತ್ ಎಂಬುದು ಕೊಡೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಭೇದೇನ ಉಪಲಂಬಮಾನತಾತ್ ಎಂಬುದಾಗಿ ಹೇಳ್ತೇವೆ. ಯಾಕಂದ್ರೆ ನಾವು ಭೇದವನ್ನು ಒಪ್ಪುವವರು. ಈ ರೀತಿಯಾಗಿ ಭೇದೇನ ಉಪಲಂಬಮಾನತ ಎಂಬುದಾಗಿ ಹೇಳಿದರೆ ಮೃದ್ಘಟಗಳಲ್ಲಿ ವ್ಯಭಿಚಾರ ದೋಷ ಬರುತ್ತೆ. ಅಲ್ಲಿ ಅನ್ಯೋನ್ಯಂ ಅನ್ಯತ್ವೇನ ಉಪಲಂಬಮಾನತಾತ್ ಎಂಬುದಲ್ಲಿ ಮೃದ್ಘಟಗಳಲ್ಲಿ ಇಲ್ಲ, ಹೇತುವಾದಂಥ ಇದೆ. ಮತ್ತು ವಿಕಾರಣೆ ಎಂಬುದಾಗಿ ಸಾಧ್ಯವಿಲ್ಲ. ಅದರಿಂದಾಗಿ ವ್ಯಭಿಚಾರ ದೋಷ ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ನಾವು ಹೇಳ್ತೇವೆ ಭೇದೇನೈವ ಉಪಲಂಬಮಾನತಾತ್ ಎಂಬುದಾಗಿ ನಾವು ಎಲ್ಲ ಹೇತುವನ್ನು ಮಾಡ್ತೇವೆ. ಈ ರೀತಿಯಾಗಿ ಹೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಸಾಧನ ವಿಕಲ ದೋಷ ಬರುತ್ತೆ ಅಂತ ಹೇಳ್ತಾರೆ. ಘಟಪಟಗಳಲ್ಲಿ ಸಾಧನ ವಿಕಲ ದೋಷ ಬರುತ್ತೆ. ಘಟಪಟಗಳು ಭೇದ ಇರೋದ್ರಿಂದ ಅನ್ಯತ್ವೇನ ಭೇದೇನೈವ ಅಂತ ಹೇಳಿಬಿಟ್ರೆ ಅಲ್ಲಿ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಅದಕ್ಕೆ ನಾವು ಯಾವ ಪದ ಬಿಟ್ಟರು ತಪ್ಪು ಏನು ಮಾಡಿ ಅದಕ್ಕೆ ನಾವು ಅಭೇದೇನ ಅನುಪಲಂಬಮಾನ ಹೇತುವನ್ನು ಕೊಡ್ತೇವೆ ಅಂತ. ಇವಾಗ ಅಸಿದ್ಧಿ ಉಂಟೋ ಇಲ್ಲೋ? ಅಸಿದ್ಧಿ ದೋಷ ಯಾಕೆ ಇಲ್ಲ? ಅಭೇದೇನ ಉಪಲಂಬಮಾತ ಅಂತ ಹೇಳಿದ್ರೆ ಬ್ರಹ್ಮ ಜಗತ್ತಲ್ಲಿ ಅಭೇದ ಎಂಬುದು ಇಲ್ಲ ಅಂತ, ಅಭೇದೇನ ಅನುಪಲಂಬಮಾನ ಎಂಬುದಾಗಿ ಅದು ಹೇತು ಬರ್ತಿದೆ. ಸಾಧ್ಯವಾದಂತಹ ನವಿಕಾರ್ವಿಕಾರ ಘಟಪಟಗಳಲ್ಲಿ ಅಭೇದೇನ ಅನುಪಲಂಬಮಾತ ಎಂಬುದಕ್ಕೂ ಬರುತ್ತೆ. ಯಾಕೆ? ಅಭೇದದಿಂದ ಅವರು ಭೇದೇನ ಉಪಲಂಬಮಾತ ಎಂಬುದಾಗಿದೆ. ಅಭೇದೇನ ಉಪಲಭ್ಯಮಾನ ಅಲ್ಲ ಆಗಿಲ್ಲ. ಇಲ್ಲಿ ಮೃದ್ಘಟಗಳಲ್ಲಿ ಅಭೇದೇನ ಉಪಲಂಬಮಾತ ಎಂಬುದು ಬರುತ್ತೆ. ಆದ್ರಿಂದ ಯಾವ ದೋಷನೂ ಇಲ್ಲ. ಈ ಅನುಮಾನಕ್ಕೂ ಅಸಿದ್ಧಿಯನ್ನು ಹೇಳಿ ಮುಂದೆ ಹೇಳ್ತಾನೆ. ಆ ಅಸಿದ್ಧಿ ಹೇಳಿ ಅಲ್ಲಿ ಪರಿಷ್ಕಾರ ಮಾಡ್ತಾನೆ ಹೇತುವನ್ನು. ಅಲ್ಲಿ ಈ ಅನುಮಾನಕ್ಕೆ ಅಸಿದ್ಧಿ ದೋಷ ಅಂತ ಹೇಳಿದ್ರೆ ಅಲ್ಲಿ ಸರ್ವಜ್ಞತೆಗೆ ಧಕ್ಕೆ ಬರುತ್ತೆ. ಯಾಕಂದ್ರೆ ಯಸರ್ವಜ್ಞ ಯಾವ ಹೇತು ಅಸಿದ್ಧ? ಅನ್ಯೋನ್ಯ ಮನ್ಯತೆಯನ್ನು ಅಭೇದೇನ ಅನುಪಲಭ್ಯಮಾನತ್ವಂ ಅಲ್ಲಿವರೆಗೆ ಆಯ್ತು. ಇವಾಗ ಈ ಹೇತು ಬ್ರಹ್ಮ ಜಗತ್ತಿನಲ್ಲಿ ಉಂಟೋ ಇಲ್ಲವೋ? ಅವನ ಮತ ಪ್ರಕಾರ
ಏನು ಸಂಬಂಧ ಹೇಳ್ತಾನೆ? ಭೇದ ಭೇದ ಅಂತ ಹಾಂ, ಅಭೇದೇನ ಅನುಪಲಭ್ಯಮಾನತ್ವ. ಅವ್ರ ಪ್ರಕಾರ ಇದೆ. ಅವ್ರ ಪ್ರಕಾರ ಅವರು ಅಭೇದೇನ ಅಪಲಮ ಮಾತಾಡುವುದಾಗಿ ಒಪ್ತಾರೆ. ಅಭೇದೇನ ಅನುಪಲಮ ಮಾತಾಡುವುದಾಗಿ ಅವರು ಭೇದ ಒಪ್ಪಿದರು, ಭೇದ ಒಪ್ಪಿದವರು ಒಪ್ಪೋದಿಲ್ಲ. ಅಸೇಜಿ ಬಂತು. ಮತ್ತೆ ಏನು ಮಾಡ್ತೀವಿ? ಮುಂದೆ ಪರಿಷ್ಕಾರ ಮಾಡಿದ್ದಾರೆ ಅದು. ಜಗದ್ಬ್ರಹ್ಮಣಿ ನ ಅನ್ಯೋನ್ಯ ವಿಕಾರಿಣಿ ತತ್ಸ್ವರೂಪ ಗತಿ ಶೂನ್ಯತ್ವ ಎಂಬುದಾಗಿ ಇಲ್ಲಿ. ಅದಕ್ಕೆ ಈ ಅನುಮಾನ ಬಿಟ್ಟೇ ಬಿಟ್ರಿ, ಕೈ ಬಿಟ್ರಾ? ಜಗತ್ ಬ್ರಹ್ಮಣ ಅಭಿನ್ನಂ ಸತ್ವ ಅಂತ ಅವರು ಅದಕ್ಕೆ ಅವರು ಏನು ಹೇಳ್ತಾರೆ? ಜಗತ್ ಅಲ್ಲ, ಅವರು ಅದಕ್ಕೆ ಹೇಳ್ತಾರೆ. ನಾವು ಅದಕ್ಕೆ ಹೇಳಿದ್ವಿ. ಅವ್ರು ಹೇಳ್ತಾರೆ ಜಗತ್ ಬ್ರಹ್ಮಣಂ ಜಗತ್ ಬ್ರಹ್ಮಾಭಿನ್ನಂ ಸತ್ವಾತ್ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಸತ್ವ ಮಾತ್ರದಿಂದಲೇ ಒಂದು ವೇಳೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಅಭೇದ ಸತ್ವ ಮಾತ್ರೇಣ ಸ್ಯಾತ್ ಖರ್ವಸ್ವರ್ಣ ಯುರೋಪಿ ಎಂಬುದಾಗಿ. ಒಂದು ವೇಳೆ ಸತ್ವ ಮಾತ್ರದಿಂದಲೇ ಜಗತ್ತಿಗೆ ಬ್ರಹ್ಮಾಭಿನ್ನ ಅಂತ ಹೇಳ್ತೀರಿ ಅಂತಾದರೆ ಖರ್ವವು ಕೂಡ ಸ್ವರ್ಣ ಭಿನ್ನ ಆಗಲಿ ಅಂತ ಹೇಳಬೇಕು. ಇಲ್ಲಿ ಅಭೇದೇನ ಅನುಪಲಭ್ಯಮಾನತ್ವನೇ ಇದೆ, ಅದೇ ಹೇತು. ಈ ಅನುಮಾನ ಸರಿಯಾಯಿತು. ಅದರಿಂದಾಗಿ ಈ ಅನುಮಾನ ಸರಿಯಾಯಿತು. ಅಲ್ಲಿ ನಿವೃತ್ತ ಕರ್ಮ, ಪ್ರವೃತ್ತ ಕರ್ಮ ಇವುಗಳಿಗೆಲ್ಲ ಅಭೇದವನ್ನು ಹೇಳಿ ಮುಂದೆ ಅದರ ವಿವರಣೆ ಇದೆ, ಆ ವಿವರಣೆ ಕೊಡ್ತಾ ನಾವು ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲ, ಖರ್ವಂ ನಾವು ಈ ರೀತಿಯಾಗಿ ಆಭಾಸ ಸಮಾನ ಯೋಗಕ್ಷೇಮವನ್ನು ಹೇಳಿದ್ರಿಂದ ಅವರು ಮತ್ತೆ ಅದನ್ನು ಅನುಮಾನ ಮಾಡ್ತಾರೆ. ಖರ್ವಂ ಸ್ವರ್ಣಾತ್ ಭಿದ್ಯತೆ ತತ್ಸ್ವರೂಪಾನುಗತಿ ಶೂನ್ಯತಾತ್ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ನಾವು ಪುನಃ ಅದಕ್ಕೆ ನಾವು ಆಕ್ಷೇಪ ಮಾಡ್ತೀವಿ. ಈ ರೀತಿಯಾಗಿ ನೀವು ಹೇಳಿದ್ರೆ ನಾವು ಕೂಡ ಜಗತ್ ಬ್ರಹ್ಮಣ ಅತ್ಯಂತ ಭಿದ್ಯತೆ ತತ್ಸ್ವರೂಪಾನುಗತಿ ಶೂನ್ಯತಾತ್ ಎಂಬುದಾಗಿ. ಅದಕ್ಕೆ ಅವರು ಹೇಳ್ತಾರೆ ಇಲ್ಲ, ನಮಗೆ ಅತ್ಯಂತ ಭಿನ್ನ ಎಂಬುದಾಗಿ ನಮಗೆ ಎಲ್ಲಿಯೂ ಕಂಡಿಲ್ಲ ನಮಗೆ, ಅದರಿಂದ ಅದು ನಾವು ಒಪ್ಪೋದಿಲ್ಲ ಅಂತ ಹೇಳ್ತೇವೆ. ಒಂದು ವೇಳೆ ಅತ್ಯಂತ ಭಿನ್ನವನ್ನು ಅವ್ರು ಒಪ್ಪಲಿಲ್ಲ ಅಂದರೆ ಅವ್ರಿಗೆ ಮೋಕ್ಷನೇ ಇಲ್ಲ ಅಂತ ಆಗಬೇಕಾಗುತ್ತೆ. ಯಾಕಂದರೆ ಅವರು ಮೋಕ್ಷ ಅಂತ ಏನು ಹೇಳ್ತಾರೆ ಅಂದರೆ ನಿವೃತ್ತ ಕರ್ಮ ಮತ್ತು ಜ್ಞಾನದಿಂದ ಮೋಕ್ಷ ಅಂತ ಅವ್ರು ಹೇಳ್ತಾರೆ. ಒಂದು ವೇಳೆ ಅತ್ಯಂತ ಭಿನ್ನವನ್ನು ಒಪ್ಪಿಲ್ಲ ಅಂತ ಆದರೆ ಯಾವುದಕ್ಕೆ ನಿವೃತ್ತ ಕರ್ಮ ಪ್ರವೃತ್ತ ಕರ್ಮಕ್ಕೂ ಜ್ಞಾನಕ್ಕೂ ಅಜ್ಞಾನಕ್ಕೂ ಅತ್ಯಂತ ಭಿನ್ನವನ್ನು ಒಪ್ಪಿಲ್ಲ ಅಂತ ಆದರೆ ಹೇಗೆ ಜ್ಞಾನದಿಂದ ಮೋಕ್ಷ ಆಗುತ್ತೋ ಅಜ್ಞಾನದಿಂದನೂ ಮೋಕ್ಷ ಆಗಬೇಕಾಗುತ್ತೆ. ಮತ್ತು ಹೇಗೆ ನಿವೃತ್ತ ಕರ್ಮದಿಂದ ಮೋಕ್ಷ ಆಗುತ್ತೋ ಪ್ರವೃತ್ತ ಕರ್ಮದಿಂದನೂ ಮೋಕ್ಷ ಆಗಬೇಕಾಗುತ್ತೆ. ಸಾಕು ಅಂಥದ್ದೇ. ಆದ್ದರಿಂದ ಏನು ಒಪ್ಪಬೇಕು ಹೇತು? ಅದರಿಂದಾಗಿ ಅಭೇದೇನ ಅನುಪಲಮ ಅತ್ಯಂತ ಭಿನ್ನತ್ವೇನ ಅನುಪಲಭ್ಯಮಾನ ಅಲ್ಲ ಭಿನ್ನತ್ವೇನ ಅಪಲಮಮಾನ ಅಂತ ಹೋಗ್ಬೇಕು. ಭುವಃ ಪ್ರಭವಃ ಅನ್ನೋದಕ್ಕೆ ನಾವು ಜನಿಕರ್ತು ಪ್ರಕೃತಿ ಅನ್ನೋದಕ್ಕೆ ನಮ್ಮ ಪರವಾಗಿ ಅರ್ಥವನ್ನು ಮಾಡಿ ಅಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಹಿಮವತೋ ಗಂಗಾ ಪ್ರಭವತಿ ಅಂತ. ಅಲ್ಲಿ ಏನು ಅರ್ಥವನ್ನು ಮಾಡ್ತೇವೆ ಹಿಮವತೋ ಗಂಗಾ ಪ್ರಭವತಿ ಅನ್ನೋದಕ್ಕೆ? ವಸ್ತುತಃ ಅಲ್ಲಿ ಹುಟ್ಟಿದ ಸ್ಥಳ ಬೇರೆ ಇದ್ರೂ ಕೂಡ ನಮಗೆ ಅಭಿವ್ಯಕ್ತ ಎಲ್ಲಿಂದ ಆಗುತ್ತೆ ಅಂದರೆ, ಉದಾಹರಣೆಗೆ ಹಿಮವತೋ ಗಂಗಾ ಪ್ರಭವತಿ ಅಂತ ಹೇಳಿದಾಗ ಗಂಗೆ ಹುಟ್ಟಿದ ಸ್ಥಳ ಬೇರೆ, ಆದರೆ ನಮಗೆ ಹಿಮಾಲಯದಿಂದ ನಮಗೆ ಅಭಿವ್ಯಕ್ತಿ ಆಗ್ತಿದೆ ಹೇಗೋ ಹಾಗೆ ಇಲ್ಲೂ ಕೂಡ ನೀವು ಬ್ರಹ್ಮನಲ್ಲಿಯೂ ಕೂಡ ಆತ್ಮನಃ ಆಕಾಶ ಸಂಭೂತ ಅಂತ ಹೇಳಿದಾಗ ಅಲ್ಲಿ ಆತ್ಮನು ಆಕಾಶದಿಂದ ಸಂಭೂತ ಅಂತ ಆತ್ಮನಿಂದ ಆಕಾಶವು ಸಂಭೂತ ಅಂದರೆ ಪ್ರಥಮ ಪ್ರಭವ ಅರ್ಥದಲ್ಲಿ ಸಂಭೂತ ಅಂತ ಇಲ್ಲಿ ಹೇಳಿರೋದು. ಪಾತಂಜಲರನ್ನ ಪೂರ್ವಪಕ್ಷ ಮಾಡಿಕೊಂಡು ಉತ್ತರ ಕೊಡ್ತಾರಲ್ವ, ಅದು ಏನು ಅಂತ ಹೇಳಿ ಅದನ್ನು ನಿರಾಕರಣೆ ಮಾಡಿ. ಪಾತಂಜಲಿ ಏನು ಹೇಳ್ತಾರೆ ಅಂತಂದರೆ, ಬ್ರಹ್ಮನು ಜಗತ್ತು ಸ್ವತಂತ್ರವಾಗಿ ಪ್ರಧಾನವು ಸ್ವಾತಂತ್ರ್ಯವಾಗಿ ಜಗತ್ತಾಗಿ ಪರಿಣಾಮ ಹೊಂದುತ್ತೆ. ಈಶ್ವರನು ಅನುಗ್ರಾಹಕನ ಮಾತ್ರ ಆಗಿದ್ದಾನೆ ಅಂತ ಹೇಳ್ತಾರೆ. ಅದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಇವರು ರಾಮಾನುಜಾಚಾರ್ಯರು ಬ್ರಹ್ಮನು
ಕೇವಲ ಅನುಗ್ರಹಕ ಅಲ್ಲ, ಬ್ರಹ್ಮನು ಜಗತ್ತಿಗೆ ಅಧಿಷ್ಠಾತ್ರನಾಗಿದ್ದಾನೆ. ಪ್ರಧಾನ ಪ್ರಕೃತಿಯಲ್ಲಿ ನಿಂತು ಅವನು ಜಗತ್ತಾಗಿ ಪರಿಣಾಮವನ್ನು ಆಗ್ತಾನೆ ಅಂತ ಹೇಳ್ತಾರೆ. ಪಾತಂಜಲರು ಅನುಗ್ರಹ ಮಾತ್ರ ಅಂತ ಅಂದ್ರೆ ಹೊರಗಡೆ ಇರ್ತಾನೆ, ಹೊರಗಡೆ ಇದ್ದು ಅನುಗ್ರಹ ಮಾಡ್ತಾನೆ. ಪ್ರಧಾನ ಸ್ವತಂತ್ರವಾಗಿ ಪರಿಣಾಮ ಹೊಂದುತ್ತೆ ಅಂತ ಅವರು ಹೇಳ್ತಾರೆ. ಪಾತಂಜಲ ಹೇಳ್ತಾರೆ. ನಾವೇನು ಹೇಳ್ತೇವೆ, ಅವನು ಆ ಪ್ರಧಾನದಲ್ಲಿ ಕೂತು ನಿಂತು ಅವನನ್ನು ನಡೆಸ್ತಾನೆ ಅಂತ ಹೇಳಿ ಆ ಶಕ್ತಿ ಪ್ರೇರಣೆ ಮಾಡ್ತಾನೆ. ನಾನು ಇಲ್ಲಿ ಮಠದಲ್ಲಿ ಬರೋಕ್ಕಿಂತ ಮುಂಚೆ ನಾನು ತೀರಾ ಲೌಕಿಕನಾಗಿದ್ದೆ. ಅಂದರೆ ಎಷ್ಟು ಲೌಕಿಕ ಅಂದರೆ ಪ್ರಾಯಶಃ ನನಗೆ ಜಪ, ದೇವರು ಅಥವಾ ಪೂಜೆ ಏನು ಅಂತಲೇ ಗೊತ್ತಿರಲಿಲ್ಲ. ನನ್ನ ತಂದೆಯವರು ಅದೇ ವೃತ್ತಿಯಲ್ಲಿ ಇದ್ದರೂ ಕೂಡ ನಾನು ಅದಕ್ಕಿಂತ ತದ್ವಿರುದ್ಧವಾಗಿ ಇದ್ದೆ. ಲೌಕಿಕ ಶಿಕ್ಷಣ ತಗೊಂಡು ಸಾಧಾರಣ PUC ತನಕ ಮಾಡಿಕೊಂಡು ಹಾಗೆ ಇದ್ದೆ. ಅಂದರೆ ಆದರೂ ನಮಗೆ ಒಂದು ಚಿಕ್ಕ ಸಂಸ್ಕಾರ ಏನಂತಂದರೆ, ಪ್ರತಿ ವರ್ಷ ಎಲ್ಲ ಸ್ವಾಮಿಗಳು ಕೂಡ ನಮಗೆ ಬದ್ರಿ ಯಾತ್ರೆ ಹೋಗುವಾಗ ಎಲ್ಲರೂ ನಮ್ಮ ಮನೆಗೆ ಬರುವವರು. ಅದು ನಮಗೆ ಒಂಥರ ಸಂಭ್ರಮ ಆಗ್ತಿತ್ತು. ಬೆಳಗ್ಗೆ 4 ಗಂಟೆಯಿಂದ ಹಿಡಿದು ಪೂಜೆ ಅನುಷ್ಠಾನಾದಿಗಳು ಎಲ್ಲ ಮಕ್ಕಳು ಬಂದಾಗ ಆ ಪೂಜೆ ನಡೆದಾಗ ನಮಗೆ ಅದು ತುಂಬ ಸಂಭ್ರಮ. ಈ ಮಠಕ್ಕೆ ಬರುವುದು ನಂದು ಅಷ್ಟು ತನಕ ಅಂದರೆ ಲೌಕಿಕದಲ್ಲಿ ಇದ್ದಾಗ ಅಷ್ಟು ಉದ್ದೇಶನೂ ಇರಲಿಲ್ಲ, ಆಸಕ್ತಿನೂ ಇರಲಿಲ್ಲ. ಅದು ಹೇಗೆ ಇಲ್ಲಿ ಬಂದೆ ಅಂತ ನನಗೂ ಗೊತ್ತಿಲ್ಲ. ನಾನು ಏನು ಭಾವಿಸ್ತೇನೆ ಅಂತಂದರೆ, ಪ್ರಾಯಶಃ ಸ್ವಾಮಿಗಳದ್ದು ಸಂಸ್ಕಾರ ನಮ್ಮ ಮನೆಗೆ ಬಂದು ಪೂಜೆ ಮಾಡೋದು ಅದು ನೋಡಿ 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 ಆ ಸಂಸ್ಕಾರ ನನ್ನ ಈಚೆ ಎಳ್ಕೊಂಬಂತು ಅಂತಲೇ ಹೇಳ್ತೇನೆ. ಅಷ್ಟು ಅಲ್ಲದೆ ನಮಗೆ ಬಂದ ಮೇಲೆ ನನಗೆ ಅಂದರೆ ಈ ಮಠ ಹೇಗೆ ನಡೆಯುತ್ತೆ, ಗುರುಕುಲ ಹೇಗಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ನನ್ನ ತಲೆಯಲ್ಲಿ ಏನಂತಂದರೆ, ಗುರುಕುಲ ಅಂದರೆ ಸ್ವಾಮಿಗಳ ಜೊತೆ ಹೋಗೋದು, ಅವರು ಪಾಠ ಮಾಡೋದು ಅಷ್ಟೇ ಅಂತ. ಈ ಗುರುಕುಲದಲ್ಲಿ ಇಷ್ಟು ವರ್ಷ ಇದ್ದು ಎಲ್ಲ ಆಚಾರ್ಯಗಳು ಪಾಠ ಮಾಡೋದು ಎಲ್ಲ ಹೇಳ್ಕೊಡೋದು ಅದೆಲ್ಲ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಆಚಾರ್ಯಂದ ಹಿಡಿದು ನನ್ನ ಸಹಪಾಠಿಗಳ ತನಕ ಅವರು ಎಲ್ಲರೂ ಸೇರಿ ನನ್ನ ಕೈ ಹಿಡಿದು ಇಷ್ಟು ಮೇಲೆ ತಂದಿದ್ದು. ಎಲ್ಲರೂ ಸೇರಿ ನನಗೆ ಈ ಮಠ ಅಂದರೆ ಏನು, ಗುರುಕುಲ ಅಂದರೆ ಏನು, ಇಷ್ಟು ಶಾಸ್ತ್ರ ಪದ್ಧತಿ ನಮ್ಮದು ಏನು ಅಂತ ಎಲ್ಲ ತಿಳಿಸಿದ್ದು. ನಂಗೆ ಪ್ರಾಯಶಃ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಿರಲಿಲ್ಲ ಅಂದರೆ ಎಲ್ಲರೂ ಸೇರಿ ನನಗೆ ಅರ್ಥ ಮಾಡಿಸೋರು, ಕುತ್ಕೊಂಡು ಚಿಂತನೆ ಮಾಡುವವರು, ಇದು ಹೀಗಿರುತ್ತೆ ಅದು ಹಾಗಿರುತ್ತೆ ಅಂತ ಎಲ್ಲ ವಿಷಯಗಳು ಹೇಳುವವರು. ಅಷ್ಟೇ ಅಲ್ಲದೆ ಮತ್ತು ಕೊರೋನಾ ಕಾಲದಲ್ಲಿ ನಾವು ಸುಮ್ಮನೆ ಹಾಗೆ ಇದ್ವಿ. ಎಲ್ಲ ಉಡುಪಿಯಲ್ಲಿ ಹೋದಾಗ ಎಲ್ಲ ಆಚಾರ್ಯಗಳನ್ನ ಕರ್ಕೊಂಡು ಬಂದು ಎಲ್ಲರೂ ನಮಗೆ ಸ್ವಲ್ಪನೂ ಆ ಕಾಲ ಅಂದರೆ ಕ್ಷೇಪವಾಗದೆ, ಅಂದರೆ ಎಲ್ಲ ಟೈಮ್ ವೇಸ್ಟ್ ಆಗದೆ ಅವ್ರು ಕೂತ್ಕೊಂಡು ಒಂದೊಂದು ಕ್ಷಣವೂ ನಮಗೆ ಪಾಠ ಪ್ರವಚನ ಅಥವಾ ಓದಲಿಕ್ಕೆ ನಮಗೆ ಆ ಸಮಯದಲ್ಲಿ ನಮಗೆ ತುಂಬ ದ್ವೇಷ ಅಂತ ಅಲ್ಲ, ಸಿಟ್ಟು ಬರ್ತಿತ್ತು, ಇಷ್ಟು ಏನು ಸ್ಟ್ರಿಕ್ಟ್ ಮಾಡಬೇಕು ಈ ಟೈಮಲ್ಲೂ ಅಂತ. ಆದರೆ ನಮಗೆ ಕೊನೆಗೆ ನಮಗೆ ಈಗ ಗೊತ್ತಾಗ್ತಿದೆ ಅದರ ಫಲ ಏನು ಅಂತ. ಅಷ್ಟು ಅಲ್ಲದೆ ನಮಗೆ ಸಂಚಾರದಲ್ಲಿ ಸ್ವಾಮಿಗಳು ನಾವು ಅವರಿಗೆ ತುಂಬ ತದ್ವಿರುದ್ಧವಾಗಿ ಮಾಡಿದ್ರು, ಅವರಿಗೆ ಬೇಸರ ಮಾಡಿದ್ರು ಕೂಡ ಅವರು ನೇರವಾಗಿ ನಮಗೆ ಬೈಯದೆ ಅಥವಾ ಏನೇ ಮಾಡದೆ ಅದು ಅವರಿಗೆ ಗೊತ್ತಾಗುವ ಹಾಗೆ ಅವರಿಗೆ ವಿಷಯ ತಿಳಿಸಿ ನಮಗೆ ಚೆನ್ನಾಗಿ ನಡಿಬೇಕು ಅಂತ ಒಂದು ಮಾರ್ಗ ತೋರಿಸ್ಕೊಟ್ಟಿದ್ರು. ಸ್ವಾಮಿಗಳಿಗೂ ಪ್ರಾಯಶಃ ಗೊತ್ತಿದೆ ನಮ್ಮ ಮನೆಯ ಸಮಸ್ಯೆ ಏನು ಅಂತ. ಯಾಕಂದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಮನೆಯಲ್ಲಿ ಎಲ್ಲರಿಗೂ ಇದ್ದಿದ್ದೆ. ಆದರೆ ಸ್ವಾಮಿಗಳು ಯಾವತ್ತೂ ಬಂದು ನಮಗೆ ರಾಮದೇವ್ರಿಗೆ ತೊಗೊಂಬಂದು ಮನೆಯಲ್ಲಿ ಪೂಜೆ ಮಾಡಿದಾಗ ಎಲ್ಲ ನಮಗೆ ಒಂದು ಏನಂತಂದರೆ, ಏನೇ ಸಮಸ್ಯೆ ಇದ್ರೂ ಹೋಗುತ್ತೆ, ಅದು ನಮಗೆ ಅನುಗ್ರಹ ಮಾಡಿ ಸ್ವಾಮಿಗಳು ತುಂಬ ದೊಡ್ಡದು ಉಪಕಾರ ಅಂತೆಲ್ಲ ನಮಗೆ ಒಂದು ಸೇವಾ ಭಾವ ಅಂತ ಹೇಳಿದ್ದಾರೆ. ಪ್ರಾಯಶಃ ನಮಗೆ ಗುರುಮಠನೂ ಪಲಿಮಾರ್ ಮಠನೇ, ಯಾಕೆ ಅದನ್ನು ತಿಳಿಸ್ಕೊಟ್ಟಿದ್ದು ನಮ್ಗೆ ಸ್ವಾಮಿಗಳೇ. ಪಲಿಮಾರ್ ಮಠ ನಮ್ಮ ಗುರುಮಠ ಅಂತ. ಆದ್ದರಿಂದ ಆ ಗುರುಮಠಕ್ಕೆ ನಂದು ಋಣ ಹೊಂದೋದು ಮುಗಿಯೋದು ಅಂತ ಇಲ್ಲ, ಈ ಜನ್ಮಕ್ಕಂತೂ ಆಗಲ್ಲ. ಇನ್ನು ಸ್ವಾಮಿಗಳ ಅನುಗ್ರಹ ನಮ್ಮ ಮೇಲೆ ಹಾಗೇ ಇರಲಿ ಅಂತ ಹೇಳಿಕೊಂಡು ನಾನು ಪ್ರಾರ್ಥಿಸುತ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹಾಗೆ ನಮಗೆ ಕೊನೆಯ 1 ತಿಂಗಳಲ್ಲಿ ನಮಗೆ ಇಷ್ಟು ಚಿಂತನೆ ಮಾಡಿಸಿ ನಮಗೆ ಆಚಾರ್ಯರು ತುಂಬ ಉಪಕಾರ ಮಾಡಿದ್ದಾರೆ. ಪ್ರದ್ಯುಮ್ನಾಚಾರ್ಯ ಆಗಲಿ, ನರಹರಿ ಆಚಾರ್ಯ ಆಗಲಿ, ಹರಿದಾಸಾಚಾರ್ಯ ಆಗಲಿ ಅಥವಾ ಅಜಿತಾಚಾರ್ಯ ಆಗಲಿ, ಎಲ್ಲರೂ ತುಂಬ ನಮಗೆ ಅರ್ಥ ಆಗುವ ಹಾಗೆ ಎಲ್ಲ ಹೇಳಿ ನಮ್ಮಿಂದ ಅದನ್ನು ಪುನಃ ಚಿಂತನೆ ಕೇಳಿ ನಮ್ಮ ಹತ್ರ ಅವರ ಸಮಯವನ್ನು ಕೊಟ್ಟು ನಮಗೆ ತುಂಬ ಅನುಗ್ರಹ ಮಾಡಿದ್ದಾರೆ. ಹಾಗೆ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಈ ಬಾರಿ ಈ ಪ್ರಾಶ್ನಿಕ ಗುಂಪಿನಲ್ಲಿ ಅಜಿತಾ ಮತ್ತು ಅಕ್ಷಯ ಇಬ್ಬರ ಮುಖ ಕಾಣ್ತಾ ಇದೆ, ಆಯಿತಾ? ಬರೇ ಮುಖ ಕಾಣಿಸಿದ್ದಲ್ಲ,
ಅವರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ನನ್ನ ಅನುಭವದಲ್ಲಿ ನಮ್ಮ ಜ್ಞಾನಾಭಿವೃದ್ಧಿಯಾಗಿದ್ದು ಈ ಪ್ರಾಶ್ನಿಕನಾಗಿ ಕುಳಿತಿದ್ದರಿಂದ. ನನಗೆ ಆಚಾರ್ಯರ ಎಲ್ಲ ಶಾಸ್ತ್ರಗಳ ಪರಿಚಯ ಆಗಿದ್ದು, ನಮಗೆ ಪಾಠ ಒಂದು ಎಲ್ಲ ಗ್ರಂಥದ್ದು ಒಂದು ಪೋರ್ಷನ್ ಆಗ್ತಾಯಿತ್ತು. ಆದರೆ ಸರ್ವಮೂಲದ ಕೆಲವು ಉಪನಿಷತ್ತುಗಳು, ಪೂರ್ಣ ವಿಶ್ವತ್ವ ನಿರ್ಣಯ ಅವೆಲ್ಲ ಪರಿಚಯ ಆಗಿದ್ದೆ. ಹಾಗೆ ಅಂದರೆ ಗ್ರಂಥ ಮುದ್ರಣಕ್ಕೆ ನಾನು ಪ್ರೂಫ್ ನೋಡೋದು, ಅದರ ಕನ್ನಡ ಅನುವಾದ, ಇದರಿಂದ ಗ್ರಂಥಗಳ ಪರಿಚಯ ಆಯಿತು. ಸುಧಾದ ಸಮಗ್ರ ತೃಪ್ತಿ ಅಲ್ಪ ಮಟ್ಟಿಗೆ ಬರಲಿಕ್ಕೆ ಕಾರಣ ಈ ಪರೀಕ್ಷಕನಾಗಿರೋದು. ಆದ್ದರಿಂದ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಜಿತಾ ಇವರು ಚಿಂತನೆ ಹೇಳಿ ಇವತ್ತು ಪರೀಕ್ಷಕರಾಗಿ ಬಂದಿದ್ದಾರೆ. ಇವತ್ತು ಹಿರಿಯ ವಿದ್ಯಾರ್ಥಿಗಳು ಚಂದ 4, 5, 3, 2 ಅಧಿಕರಣ ಕೊಟ್ಟು ಯಾರು ಚಂದ ತಯಾರಾಗ್ತಿರೋ, ಮುಂದೆ ಒಬ್ಬೊಬ್ಬ ಮರಿ ಇಡಬೇಕು. ನೀವು ಒಬ್ಬೊಬ್ಬರಿಗೆ ಚಿಂತನೆ ಹೇಳಿ ಇಲ್ಲಿ ಪ್ರಾಶ್ನಿಕರಾಗಿ ಕೂತ್ಕೊಳ್ಬೇಕು. ಆವಾಗ ನೀವು ಗಳಿಸಿದ ಜ್ಞಾನ ಅಳಿಸಿ ಹೋಗದೆ ಬೆಳೀತಾ ಹೋಗುತ್ತೆ. ಅದಾಗಲಿ ಅಂತ ಪಾರ್ಥಸಾರಥಿ ಕೃಷ್ಣನ ಸಂದರ್ಭದಲ್ಲಿ ಶ್ರೀಪಾದಂಗಳವರ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಮಾಧವ ಎನ್ನುವಂತಹ ವಿದ್ಯಾರ್ಥಿಯ ಪರೀಕ್ಷೆ ನಡೆದಿದೆ. ಸಾಮಾನ್ಯವಾಗಿ ಅವನು ಅನೇಕ ಕಾರ್ಯಗಳಲ್ಲಿ ವ್ಯಾಪೃತನಾಗಿರುವಂತಹ ವಿದ್ಯಾರ್ಥಿ. ಅಧ್ಯಯನ ಮತ್ತು 4 ವಿದ್ಯಾರ್ಥಿಗಳ ಪ್ರಕೃತಿ ಅಧಿಕರಣದ ಪರೀಕ್ಷೆ ನಡೆದಿದೆ. ಪಾಠ ಮಾಡ್ತಾರೆ. ಹಾಗೆ ಸಂಚಾರ ಹೇಗೆ ಮಾಡಬೇಕು ನಮಗೆ ಹೇಳಿಕೊಟ್ಟವರು ಗಿರೀಶಣ್ಣ ಸ್ವಾಮಿಗಳ ಬಿ ಎ. ಅವರೇನು ಅಂತ ಹೇಳಿದರೆ, ಅವರು ನಮಗೆ ನಮ್ಮ ಜೊತೆ ನಮ್ಮ ಒಂದು ಆಲೋಚನೆಗೆ ಹೇಗಿರ್ತಾರೋ ಹಾಗಿರ್ತಾರೆ. ಅಂದರೆ ಮಕ್ಕಳಾಗಿ ನಮ್ಮ ಜೊತೆಗೆ ಇರ್ತಾರೆ. ಅವರಿಗೆ ನಿಜವಾಗಿ ಅವರ ವಯಸ್ಸು ಏನಿದೆ ಆ ವಯಸ್ಸಲ್ಲಿ ಇರೋದೆ ನಮಗೆ ಏನು ಹೇಳಬೇಕು ಅಂದರೆ ಒಳ್ಳೆಯದನ್ನು ಒಳ್ಳೆಯ ರೀತಿಯಲ್ಲಿ ಚೆಂದಾಗಿ ನಮಗೆ ಅರ್ಥ ಮಾಡಿ ಹೇಳಿಕೊಡ್ತಾರೆ. ಇದು ನನ್ನ ಒಬ್ಬಂದಲ್ಲ, ನಾನು ನಮ್ಮ ಸುಧಾ ವಿದ್ಯಾರ್ಥಿಗಳ ಬ್ಯಾಚ್ ಏನಿದೆ ಅವರ ಪರವಾಗಿ ನಾನು ಹೇಳ್ತಾ ಇರೋದು, ಅವರ ಪ್ರತಿನಿಧಿಯಾಗಿ ಹೇಳ್ತಾ ಇರುವಂಥದ್ದು. ನಾವು ಅವರನ್ನು ತುಂಬ ಅಂದರೆ ನಮ್ಮೊಟ್ಟಿಗೆ ಹಾಗೆ ಅವರು ಒಂಥರ ನಮಗೆ ನಮ್ಮ ಫ್ರೆಂಡ್ ಇದ್ದಾಗೆ. ಅವರು ನಮಗಿಂತ ತುಂಬ ದೊಡ್ಡ ಒಂದು ಅಂದರೆ ಅಣ್ಣ ಇದ್ದಾಗೆ ನಮಗೆ. ಅವರು ನಮಗಿಂತ ದೊಡ್ಡವರು ಅಂತ ನಮಗೆ ಅನಿಸೋದೇ ಇಲ್ಲ. ಆ ಒಂದು ನಮಗೆ ಸಂಚಾರದಲ್ಲಿ 3 ವರ್ಷ ಯಾವುದೇ ರೀತಿಯಾದಂಥ ಮನೆಯ ಜ್ಞಾಪಕ ಬರದೆ ಹಾಗೆ ಅವರು ನಮ್ಮ ಜೊತೆಗೆ ಹೇಗಿದ್ದರು, ಅದಕ್ಕೂ ಕೂಡ ಅವರಿಗೆ ಒಂದು ಧನ್ಯವಾದವನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ. ಪ್ರಾಯಶಃ ನಮಗೆ ಈ 3 ವರ್ಷದಲ್ಲಿ ಮನೆಯ ನೆನಪು ಬಂದಿದೆ ಅಂತ ಒಂದು ಕ್ಷಣನೂ ಇಲ್ಲ ಅನಿಸುತ್ತೆ. ಏನೋ ತುಂಬ ಏನೋ ಸಮಸ್ಯೆ ಬಂದಿದ್ದರೆ ಮಾತ್ರ ನಮಗೆ ಮನೆ ನೆನಪು ಬಂದಿದ್ದು. ಯಾಕಂದರೆ ಎಲ್ಲರೂ ಒಂದು ರೋಲ್ ನಮ್ಮ ಇದರಲ್ಲಿ ಒಂದು ಮಾಡಿದರು. ಸ್ವಾಮಿಗಳು ನಮ್ಮ ತಂದೆ ತಾಯಿಯಾಗಿ ಇದ್ರಂದರೆ ಗಿರೀಶಣ್ಣ ನಮಗೆ ಅಣ್ಣನ ಹಾಗೆ ನಮಗೆ ಎಲ್ಲ ನೋಡ್ಕೊಂಡು ಹೋಗಿದ್ದರು. ಏನೇ ಸಮಸ್ಯೆ ಬಂದರೂ ಕೂಡ ಎಲ್ಲರೂ ಸೇರಿ ನಾವು ಇದು ಮಾಡ್ತಿದ್ವಿ. ಆದ್ದರಿಂದ ಇನ್ನು ನಮಗೆ ಹೇಗೆಂದರೆ ಇನ್ನು ಮೊನ್ನೆನೇ ನಮಗೆ ಯಾವಾಗ ಈ ಸಂಚಾರ ಎಂಬುದು ನಿಂತು ಅಧ್ಯಯನಕ್ಕೆ ನಾವು ಕೂತಿದ್ವಿ, ಆವಾಗಲೇ ನಮಗೆ ತುಂಬ ಅಂದರೆ ಒಂಥರ ಏನೋ ನಮಗೆ ಏನೋ ದೇಹಕ್ಕೆ ಅನಾರೋಗ್ಯ ಬಂದಿದ್ದಾಗೆ ನಮಗೆ ಒಂದು ಭಾವನೆ ಬರ್ತಿತ್ತು. ಇನ್ನು ಮುಂದೆ ಅದು ಹೇಗೆ ಅದು ಪರಿಹಾರ ಆಗುತ್ತೆ ಅದು ರಾಮದೇವರಿಗೆ ಬಿಟ್ಟಿತ್ತು. ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿಗಳು ಪ್ರಕೃತಿ ಅಧಿಕರಣದ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಧ್ಯಾಪಕರುಗಳು ಕೂಡ ಅಂಕವನ್ನು ನೀಡಿದ್ದಾರೆ. ಮೊದಲು ಪ್ರಕೃತಿ ಅಧಿಕರಣದ ಪರೀಕ್ಷೆಯನ್ನು ಕೊಟ್ಟಂತಹ ರಾಮಕುಮಾರ 78 ಅಂಕವನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿದ್ದಾನೆ. ನಂತರ ಸ್ಕಂದಕುಮಾರ 90 ಅಂಕವನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಅವನು ಉತ್ತೀರ್ಣನಾಗಿದ್ದಾನೆ. ಕೃಷ್ಣ 82 ಅಂಕವನ್ನು ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿದ್ದಾನೆ.